ರಾಘವೇಂದ್ರ ಮಂಗಳಾಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸರ್ವಸಾರಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಘನೌಘಲ ಪ್ರಕ್ಷಾಳಿತ ಸಕಲ ಭೂತಲ ಮಲಕಲಂಕ ಮುನಿವಿರಪಾಸಿತ ತೀರ್ಥ ಸರಸ್ವತಿ ಹರಿತನೋಧರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾ ದಾಮೋಗಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಶಾಸನಂ. ಕಳೆದ ದಿನದಿಂದ ನಮ್ಮ ಚರ್ಚೆ ಪಂಚಪರಮೇಷ್ಠಿಗಳನ್ನು ಆಧರಿಸಿ ನಡೀತಾ ಇದೆ. ಪಂಚಪರಮೇಷ್ಠಿಗಳ ಸ್ವರೂಪ ನಿರ್ಧಾರವನ್ನು ನಾವು ನಮೋಕಾರ ಮಂತ್ರದ ಮೊದಲನೆಯ ನಮ್ಮ ಯಾವ ಆನ್ಲೈನ್ ಸ್ವಾಧ್ಯಾಯದ ಮೂಲಭೂತ ಸಿದ್ಧಾಂತಗಳನ್ನು ಪ್ರಾರಂಭ ಮಾಡಿತ್ತು. ಆ ಮೊದಲನೇ ಸ್ವಾಧ್ಯಾಯದಲ್ಲಿ ಸ್ವಲ್ಪ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮತ್ತಷ್ಟು ವಿಶದವಾಗಿ ಮತ್ತಷ್ಟು ಸ್ಪಷ್ಟವಾಗಿ ನಾವು ಪಂಚಪರಮೇಷ್ಠಿಗಳ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಅರಹಂತ ಪರಮೇಷ್ಠಿ ಸಿದ್ಧ ಪರಮೇಷ್ಠಿಯವರ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಅರಹಂತ ಪರಮೇಷ್ಠಿ ಹಾಗೂ ಸಿದ್ಧ ಪರಮೇಷ್ಠಿಯ ಯಾವ ಸ್ವರೂಪ ಇದೆ, ಯಾವ ಮೂಲ ಗುಣಗಳಿದೆ, ಅವುಗಳನ್ನು ನೋಡಿದಾಗ ಅರಹಂತ ಪರಮೇಷ್ಠಿಗೆ ಒಟ್ಟು 46 ಮೂಲ ಗುಣಗಳನ್ನು ಹೇಳಿದರು. ಆದರೆ ಸಿದ್ಧ ಪರಮೇಷ್ಠಿಗೆ ಒಟ್ಟು 8 ಮೂಲ ಗುಣಗಳನ್ನು ಹೇಳಿದರು. ಏನ ನಾವು ನಿಜವಾಗಿ ನೋಡೋಕೆ ಹೋದರೆ ಅರಹಂತ ಪರಮೇಷ್ಠಿಗಿಂತ ಸಿದ್ಧ ಪರಮೇಷ್ಠಿಯ ಸ್ಥಿತಿ ಉತ್ಕೃಷ್ಟ ಸ್ಥಿತಿ ಇದೆ. ಅರಹಂತ ಪರಮೇಷ್ಠಿ ಇನ್ನೂ ಸಂಸಾರದಲ್ಲಿದ್ದಾರೆ, ಆದರೆ ಸಿದ್ಧ ಪರಮೇಷ್ಠಿ ಮುಕ್ತರಾಗಿದ್ದಾರೆ. ಅರಹಂತ ಪರಮೇಷ್ಠಿಗೆ ಇನ್ನೂ ಶರೀರ ಇದೆ, ಸಿದ್ಧ ಪರಮೇಷ್ಠಿಗೆ ಶರೀರನೂ ಇಲ್ಲ. ಅರಹಂತ ಪರಮೇಷ್ಠಿಗೆ ಇನ್ನೂ 4 ಅಘಾತಿ ಕರ್ಮಗಳು ಬಾಕಿ ಇದೆ, ಆದರೆ ಸಿದ್ಧ ಪರಮೇಷ್ಠಿಗೆ ಎಲ್ಲ ಸಮಸ್ತ 8 ಕರ್ಮಗಳ ನಾಶ ಆಗಿದೆ. ಅರಹಂತ ಅವಸ್ಥೆಗಿಂತ ಸಿದ್ಧ ಅವಸ್ಥೆ ಶ್ರೇಷ್ಠ ಇದೆ. ಆದರೆ ಅರಹಂತ ಅವಸ್ಥೆಯಲ್ಲಿ 46 ಮೂಲ ಗುಣಗಳನ್ನು ಹೇಳಿದರು, ಆದರೆ ಸಿದ್ಧ ಅವಸ್ಥೆಯಲ್ಲಿ 8 ಮೂಲ ಗುಣಗಳನ್ನು ಮಾತ್ರ ಹೇಳಿದರು. ಹೀಗ್ಯಾಕಾಯಿತು? ಈ 46 ಸೇರಿಸಿ ಅದರಲ್ಲಿ ಪುನಃ 8 ಸೇರಿಸ್ಬೇಕಾಗಿತ್ತಲ್ಲ, +8 ಮಾಡಬೇಕಿತ್ತಲ್ಲ. 46 गुणಗಳಿತ್ತು. 46 जो अरहंत के गुण थे उसमें और 8 गुणों को मिलाकर है ना 52 52 54 ಗುಣಗಳಾಗಬೇಕಿತ್ತು ಸಿದ್ಧ ಪರಮೇಷ್ಠಿದು. ಏನ ಯಾಕಂದ್ರೆ ಅರಹಂತರಲ್ಲಿ ಯಾವ ಗುಣಗಳಿದೆ ಅದಂತೂ ಸಿದ್ಧರಲ್ಲಿ ಇರಲೇಬೇಕಲ್ಲ. ಹಾಗಾಗಿ ಇನ್ನೂ ಜಾಸ್ತಿ ಆಗಬೇಕಿತ್ತು, ಆದರೆ ಹಂಗಾಗಲಿಲ್ಲ. ಏನಾಯಿತು? ಅರಹಂತರಿಗೆ 46 ಹೇಳಿದ್ರು, ಆದರೆ ಸಿದ್ಧರಿಗೆ ಬರೀ 8 ಹೇಳಿದ್ರು. ಹೀಗ್ಯಾಕಾಯ್ತು ಹೇಳ್ತಾರೆ. ಅರಹಂತರಲ್ಲಿ ಯಾವ ಗುಣಗಳನ್ನು ಹೇಳಿದ್ರು ಅದು ಮೊದಲನೇ ವಿಚಾರ. ನಾವು ನಿನ್ನೆ ವಿಚಾರ ಮಾಡದಂತೆ ತೀರ್ಥಂಕರ ಅರಹಂತ ಪರಮೇಷ್ಠಿಯ ಒಂದು ಮುಖ್ಯತೆಯಿಂದ 46 ಗುಣಗಳನ್ನು ಹೇಳಿದರು. ಮೊದಲನೇ ವಿಚಾರ.
ಎರಡನೇ ವಿಚಾರ, ಯಾವ 46 ಗುಣಗಳಿದೆ ಆ 46 ಗುಣಗಳಲ್ಲಿ ಸ್ವಾಶ್ರಿತ ಗುಣಗಳೆಷ್ಟಿದೆ, ಪರಾಶ್ರಿತ ಗುಣಗಳೆಷ್ಟಿದೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಿದೆ. ನಿನ್ನೆ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದಿದೆ, ಅದನ್ನ ಜ್ಞಾಪಕ ಇಟ್ಕೊಳ್ಳೋದಿದೆ. ಹಿಂದಿನ ವಿಚಾರಗಳು ಮರೆತು ಹೋದ್ರೆ ಮುಂದಿನ ವಿಚಾರಗಳು ತಿಳಿದಂತೆ ಅನ್ಸುತ್ತೆ, ಆದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅದು ವಾಸ್ತವಿಕವಾಗಿ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ರಿವಿಷನ್ ಮಾಡೋದು ಬಹಳ ಅವಶ್ಯಕ ಇದೆ. ಯಾರ ಹತ್ರ ಸಮಯ ಇದೆ, 7:15 ಸ್ವಾಧ್ಯಾಯ ಪ್ರಾರಂಭ ಆಗುತ್ತೆ. ಹಾಗಾದ್ರೆ 7ರಿಂದ 7:15 ಅಟ್ಲೀಸ್ಟ್ ಅರ್ಧ ಗಂಟೆ 15 ನಿಮಿಷ ಎಷ್ಟಾಗುತ್ತೆ ಹಿಂದಿನ ವಿಚಾರವನ್ನ ರಿವಿಷನ್ ಮಾಡಿಕೊಂಡು ಆಮೇಲೆ ಸ್ವಾಧ್ಯಾಯವನ್ನ ಕೇಳೋದಾದ್ರೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಏನ್ ಹೇಳಿದ್ರು, 46 ಗುಣಗಳು ಹೇಳಿದ್ರಲ್ಲ, ಯಾವುದು ನಿನ್ನೆ ನಾವು ಚರ್ಚೆ ಮಾಡಿದ್ವಲ್ಲ, ಜನ್ಮದ 10 ಅತಿಶಯಗಳು, ಕೇವಲ ಜ್ಞಾನದ 14 ಅತಿಶಯಗಳು, ದೇವಕೃತ್ 14 ಅತಿಶಯ, ಮತ್ತೆ ಅಷ್ಟಪ್ರಾತಿಹಾರ್ಯಗಳು, ಇವುಗಳು ಯಾವ ಗುಣಗಳನ್ನ ಹೇಳಿದ್ರು. ಈ ಗುಣಗಳಲ್ಲಿ ಮತ್ತೆ ಅನಂತ ಚತುಷ್ಟಯ, ಈ ಗುಣಗಳಲ್ಲಿ ಸ್ವಾಶ್ರಿತ ಗುಣಗಳೆಷ್ಟಿದೆ, ಪರಾಶ್ರಿತ ಗುಣಗಳೆಷ್ಟಿದೆ, ಇದನ್ನ ನಾವು ಲೆಕ್ಕ ಹಾಕೋದಿದೆ. ಇದನ್ನ ಯಾಕೆ ಲೆಕ್ಕ ಹಾಕೋದಿದೆ ನಮಗೀಗ ಗೊತ್ತಾಗತ್ತೆ ನಾವು ಯಾಕೆ ಲೆಕ್ಕ ಹಾಕ್ತಿದೀವಿ ಅಂತ. ಈ ಯಾವ ಅರ್ಹಂತ ಪರಮೇಷ್ಠಿಯಲ್ಲಿ ಇರುವಂತಹ ಯಾವ 46 ಗುಣಗಳನ್ನು ಹೇಳಿದ್ರು ಅದರಲ್ಲಿ 42 ಗುಣಗಳೆಲ್ಲ ಪರಾಶ್ರಿತ ಗುಣಗಳಿದೆ. ಕೇವಲ 4 ಅನಂತ ಚತುಷ್ಟಯಗಳು ಮಾತ್ರ ಸ್ವಾಶ್ರಿತ ಗುಣಗಳಿದೆ. ಸೊ ಈ ಅನಂತ ಚತುಷ್ಟಯಗಳು ಮಾತ್ರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸಿದ್ಧಗತಿಗೆ. ಏನ್ ಹೇಳ್ತಿದಾರೆ, 46 ಗುಣಗಳಿದೆಯಲ್ಲ, ಈ 46 ಗುಣಗಳಲ್ಲಿ 4 ಚತುಷ್ಟಯಗಳ ಮಾತ್ರ ಸ್ವಾಶ್ರಿತ ಗುಣಗಳಿದೆ. ಸ್ವಾಶ್ರಿತ ಅಂದ್ರೆ ಆತ್ಮನ ಆಶ್ರಿತವಾಗಿ ಇರತಕ್ಕಂತಹ ಗುಣಗಳಿದೆ, 4 ಗುಣಗಳು ಮಾತ್ರ. ಇನ್ನು 42ಕ್ಕೆ 42 ಗುಣಗಳು ಪರಾಶ್ರಿತ ಗುಣಗಳಿದೆ. ಹಾಗಾಗಿ ಏನಾಗುತ್ತೆ, ಇವು ಇಲ್ಲೇ ಬಿಟ್ಟು ಹೋಗ್ಬಿಡುತ್ತೆ. ಏನ್ ಹೇಳ್ತಾರೆ, ಅರ್ಹಂತ ಪರಮೇಷ್ಠಿಯ ಯಾವ 46 ಗುಣಗಳಿದೆ ಅದರಲ್ಲಿನ 42 ಗುಣಗಳು ಇಲ್ಲೇ ಬಿಟ್ಟು ಹೋಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಯಾಕೆ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ, ಈ 42 ಗುಣಗಳು ಪರಾಶ್ರಿತ ಗುಣಗಳಿದೆ, ಆತ್ಮಾಶ್ರಿತ ಗುಣಗಳಲ್ಲ. ಆದ್ರೆ ಅನಂತ ಚತುಷ್ಟಯಗಳು ಮಾತ್ರ ಸ್ವಾಶ್ರಿತ ಆತ್ಮಾಶ್ರಿತ ಗುಣಗಳಿದೆ. ಹಾಗಾಗಿ ಸಿದ್ಧಗತಿಗೆ ಹೋದ್ರು ಕ್ಯಾರಿಡ್ ಫಾರ್ವರ್ಡ್, ಮುಂದಿನ ಗತಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅನಂತ ಕಾಲದವರೆಗೆ ಅನಂತ ಚತುಷ್ಟಯಗಳ ಸದಾ ಕಾಲ ಅದೇ ರೀತಿಯಾಗಿ ಇರೋದಿದೆ. ಆದ್ರೆ ಜನ್ಮದ 10 ಅತಿಶಯಗಳು ಶರೀರದ ಅತಿಶಯಗಳು, ಕೇವಲ ಜ್ಞಾನದ ಅತಿಶಯಗಳು, ದಿವ್ಯ ಧ್ವನಿ 700 ಉಪಭಾಷೆಗಳು ಮತ್ತು 18 ಮಹಾಭಾಷೆಗಳು, ಇವುಗಳಲ್ಲಿ ದಿವ್ಯ ಧ್ವನಿ ಹೊರಡುತ್ತೆ. ನಾವು ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡಿದೀವಲ್ಲ, ಅದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದಿದೆ. ಅಂತಹ ಯಾವ ದಿವ್ಯ ಧ್ವನಿ ಇದೆ ಪ್ರತಿಯೊಂದು ಜೀವಿಗೂ ಅವರವರ ಭಾಷೆಯಲ್ಲಿ ಅರ್ಥ ಆಗಬೇಕಾದ್ರೆ ಅದರ ಅತಿಶಯ ಇದೆಯಲ್ಲ, ಎಷ್ಟು ದೊಡ್ಡ ಚಮತ್ಕಾರ ಇದೆ. ಇದಕ್ಕಿಂತ ದೊಡ್ಡ ಚಮತ್ಕಾರ ನಮ್ಗೆ ಎಲ್ಲಾದ್ರೂ ಸಿಗುತ್ತೇನೋ? ದೇವಗತಿ ಜೀವಿಗೂ ಅರ್ಥ ಆಗ್ತಾ ಇದೆ, ಮನುಷ್ಯನಿಗೂ ಅರ್ಥ ಆಗ್ತಾ ಇದೆ. ಮನುಷ್ಯರಲ್ಲೂ ಕೂಡ ಸಾಕ್ಷರ, ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್ ಇಬ್ರಿಗೂ ಅರ್ಥ ಆಗುತ್ತೆ. ಅಕ್ಷರ ಜ್ಞಾನ ಇಲ್ಲದವನು ಸಮೋಶ್ರಣಕ್ಕೆ ಹೋದ್ರೆ ಅರ್ಥ ಆಗೋದಿಲ್ವೇನೋ? ಅವನಿಗೂ ಅರ್ಥ ಆಗುತ್ತೆ. ಏನ್ ಹೇಳ್ತಾರೆ, ಮತ್ತೆ ಒಂದು ಕಡೆ ತಿರಿಯಂಚ ಹೋಗಿದೆ, ಆ ತಿರಿಯಂಚಿಗೂ ಕೂಡ ಆನೆ ಕೂತಿದೆ, ಸಿಂಹ ಕೂತಿದೆ. ಯೋಚನೆ ಮಾಡ್ಬೇಕು ನಾವು. ಅವರಿಗೆಲ್ಲ ಅವರವರ ಭಾಷೆಯಲ್ಲಿ ಅರ್ಥ ಆಗ್ತಾ ಇದೆ. ಅವರವರ ಭಾಷೆಯಲ್ಲಿ ಅಂದ್ರೆ ನಾವು 700 ಭಾಷೆಗಳ ಹೆಸರಂತೂ, 718 ಭಾಷೆಗಳ ಹೆಸರಂತೂ ನಮಗೆ ಜನವಾಣಿಯಲ್ಲಿ ಸಿಗೋದಿಲ್ಲ. ಆದ್ರೆ ನಾನು ವಿಚಾರ ಮಾಡಕ್ ಕೂತಾಗ ಯಾವ 718 ಭಾಷೆಗಳಿದೆ, ಇವುಗಳಿಗೆ ಯಾವುದಕ್ಕೆ ನಾವು ಭಾಷೆ ಅಂತ ಕರಿತೇವೆ, ಇದು ಮಾತ್ರ ಭಾಷೆ ಅಲ್ಲ. ಭಾಷೆಯಲ್ಲಿ ಅನೇಕ ಪ್ರಕಾರಗಳಿದೆ. ಅದರಲ್ಲಿ ಒಂದು ಪ್ರಕಾರ ನಮಗೆ ಗೊತ್ತಿರುವಂಥದ್ದು ಸಾಂಕೇತಿಕ ಭಾಷೆ. ಸಾಂಕೇತಿಕ ಭಾಷೆಯ ರೀತಿಯಾಗಿನೇ ಧ್ವನ್ಯಾತ್ಮಕ ಭಾಷೆ ಕೂಡ ಇದೆ.
ಹಾಗಾದ್ರೆ ಧ್ವನ್ಯಾತ್ಮಕವಾಗಿ ಪ್ರತಿಯೊಂದು ಜೀವಿಗೂ ಅವರವರ ಧ್ವನಿಗೆ ಅನುಸಾರವಾಗಿ ಆ ಧ್ವನಿಗಳು ಮಾಗಧ ಜಾತಿಯ ಯಾವ ದೇವತೆಗಳಿದ್ದಾರೆ ನಾವು ಯಾವ ಸಮೋಶರಣದ ದಿವ್ಯ ಧ್ವನಿ ಇದೆ ಅದಕ್ಕೆ ನಾವು ಅರ್ಧ ಮಾಗಧಿ ಭಾಷೆ ಅಂತ ಕರೀತೇವೆ. ಅರ್ಧ ಮಾಗಧಿ ಯಾತಕ್ಕೋಸ್ಕರ? ಯಾಕಂದ್ರೆ ಮಗಧ ಜಾತಿಯ ದೇವತೆಗಳು ಒಂದು ಸಮೋಶರಣದ ಮೂಲ ಯಾವ ಸ್ವರೂಪ ಇದೆ ಅದು ಆ ರೀತಿಯಾಗಿದೆ. ಮತ್ತು ಅದರಲ್ಲಿ ಯಾವ ಒಂದು ನಿಮಿತ್ತ ಇದೆ ಅದು ಯಾರ್ದಿದೆ? ಮಗಧ ಜಾತಿಯ ದೇವತೆಗಳು. ಮಾಗಧ ಜಾತಿಯ ದೇವತೆಗಳು ಮಾಡೋದ್ರಿಂದ ಅದಕ್ಕೆ ಏನಂತೀವಿ ನಾವು? ಅರ್ಧ ಮಾಗಧಿ. ಶ್ವೇತಾಂಬರರು ಯಾವುದಕ್ಕೆ ಅರ್ಧ ಮಾಗಧಿ ಆಗಮಗಳು ನಮ್ದು ಅರ್ಧ ಮಾಗಧಿ ಭಾಷೆ ಅಂತ ಕರೀತಾರೆ? ಅದರ ಅರ್ಥ ನೇರವಾಗಿ ಸಮೋಶರಣದ ಭಾಷೆ ಅಂತಲ್ಲ. ಈಗ ಸಿಗುವಂತಹ ಅರ್ಧ ಮಾಗಧಿ ಶೌರಸೇನಿ ಮತ್ತು ಯಾವ ಮಾಗಧಿ ಇದೆ ಇದೆರಡು ಮಿಕ್ಸ್ ಆಗಿ ಇರುವಂತಹ ಭಾಷೆಗೆ ಅರ್ಧ ಮಾಗಧಿ ಅಂತ ಕರೀತೇವೆ. ಇದು ಶೌರಸೇನಿಗಿಂತನೂ ಆಧುನಿಕ ಭಾಷೆ ಇದೆ. ಆದ್ರೆ ಯಾವುದು ಅರ್ಧ ಮಾಗಧಿ ಯಾವುದಕ್ಕೆ ನಾವು ಸಮೋಶರಣದಲ್ಲಿ ಕರಿತೇವೆ ಅದು ಈ ಭಾಷೆ ಅಲ್ಲ. ಮಾಗಧ ಜಾತಿಯ ದೇವತೆಗಳು ಅದನ್ನ ಸೃಷ್ಟಿ ಮಾಡ್ತಾರೆ, ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ನಿಮಿತ್ತ ಆಗುತ್ತಾನೆ ಮಾಗಧ ಜಾತಿಯ ದೇವತೆಗಳು. ಹಾಗಾಗಿ ಅದಕ್ಕೆ ಮಾಗಧಿ ಅರ್ಧ ಮಾಗಧಿ ಅಂತ ಕರೀತೇವೆ. ಇಂತಹ ಇದೆಲ್ಲ ಅರಹಂತ ಪರಮೇಷ್ಠಿಯ ಗುಣಗಳಿದೆಯಲ್ಲ, ಆಕಾಶದಲ್ಲಿ ಗಮನ ಆಗುತ್ತೆ, ಭೂಮಿ ಮೇಲೆ ಗಮನ ಆಗುದಿಲ್ಲ, ಆಕಾಶದಲ್ಲಿ ಗಮನ ಆಗುತ್ತೆ, ಇದು ಮೂಲ ಗುಣಗಳಲ್ಲಿದೆ. ಅಥವಾ ಬೆವರು ಬರೋದಿಲ್ಲ, ಅಥವಾ ಕಣ್ಣು ಮಿಟುಕಿಸ್ಕೋದಿಲ್ಲ, ಕಣ್ಣು ಮುಚ್ಚೋದು ತೆರೆಯೋದು ಆಗೋದಿಲ್ಲ. ಯಾವ ರಕ್ತ ಇದೆ ಅದು ಬಿಳಿ ರಕ್ತ ಇದೆ, ಅನೇಕ ರೀತಿಯ ಆ ಸಿಂಹಾಸನ ಇದ್ರೂ ಕೂಡ ಸಿಂಹಾಸನವನ್ನ ಸ್ಪರ್ಶ ಕೂಡ ಮಾಡೋದಿಲ್ಲ. 4 ಅಂಗುಲ ಮೇಲೆ ಇರ್ತಾರೆ, ಆತ್ಮಾಂಗುಲ 5,000 ಧನುಷ್ ಮೇಲೆ ಸಮೋಶರಣದ ರಚನೆ ಇರುತ್ತೆ. ಇದೆಲ್ಲ ಚವರುಗಳಿದೆ, ಛತ್ರ ಚೌರ ಏನೇನು ಭಾಮಂಡಲ ಇಂಥ ಇದೆಲ್ಲ ಮೂಲ ಗುಣಗಳಲ್ಲಿ ಸೇರುತ್ತೆ. ದೇವತೆಗಳು ಬಂದು ಅಭಿಷೇಕ ಮಾಡ್ತಾ ಇದ್ದಾರೆ, ದೇವತೆಗಳು ಬಂದು ಸೇವೆ ಮಾಡ್ತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ ಯಾವ ಅರ್ಹಂತರ ಮೂಲ ಗುಣಗಳಲ್ಲಿ ಎಲ್ಲವೂ ಗರ್ಭಿತವಾಗಿದೆ. ಇದೆಲ್ಲ ಇದೇ ಭವದಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಯಾಕೆ? ಶರೀರನೇ ಬಿಟ್ಟು ಹೋದ ಮೇಲೆ ಶರೀರಾಶ್ರಿತ ಈ ಎಲ್ಲ 48 ಮೂಲ ಗುಣಗಳಿದೆ. ಹಾಗಾದ್ರೆ ಶರೀರನೇ ಬಿಟ್ಟು ಹೋದ ಮೇಲೆ ಈ ಮೂಲ ಗುಣಗಳೆಲ್ಲ ಉಳಿಯುತ್ತೆ. ಹಾಗಾಗಿ ಅರ್ಹಂತರ ಈ 42 ಗುಣಗಳು ಇಲ್ಲೇ ಬಿಟ್ಟೋಗ್ಬಿಡುತ್ತೆ. ಹಾಗಾಗಿ ಇವು ಯಾಕೆ ಬಿಟ್ಟೋಗುತ್ತೆ? ಇವು ಪರಾಶ್ರಿತ ಗುಣಗಳಿದೆ, ಶರೀರಾಶ್ರಿತ ಗುಣಗಳಿದೆ, ಹಾಗಾಗಿ ಬಿಟ್ಟೋಗ್ಬಿಡುತ್ತೆ. ಆದ್ರೆ ಯಾವಾಗ ಅರ್ಹಂತ ಸಿದ್ಧ ಪರಮೇಷ್ಠಿಯ ಮೂಲ ಗುಣಗಳನ್ನ ನಾವು ಗಮನಕ್ಕೆ ತಗೋತೇವೆ, ಆಗೇನಾಗುತ್ತೆ? ಸಿದ್ಧ ಪರಮೇಷ್ಠಿಯಲ್ಲಿ 8 ಮೂಲ ಗುಣಗಳು ಮಾತ್ರ. ಯಾಕಂದ್ರೆ 8ಕ್ಕೆ 8 ಮೂಲ ಗುಣಗಳು ಆತ್ಮಾಶ್ರಿತ ಇದೆ. ಸೂಕ್ಷ್ಮತ್ವ, ಅವ್ಯಾಬಾಧತ್ವ, ಅವಗಾಹನತ್ವ, ಅಗುರುಲಘುತ್ವ, ಮತ್ತೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಈ ಯಾವ 8 ಗುಣಗಳಿದೆ ಇವು ಆತ್ಮಾಶ್ರಿತ ಗುಣಗಳಿದೆ. ಹಾಗಾಗಿ ಅನಂತ ಕಾಲದವರೆಗೆ ಇದೇ ರೀತಿಯಾಗಿ ಸಿದ್ಧರ 8 ಮೂಲ ಗುಣಗಳು ಶಾಶ್ವತವಾಗಿ ಇರೋದಿವೆ. ಆದ್ರೆ ಅರ್ಹಂತ ಪರಮೇಷ್ಠಿಯ ಮೂಲ ಗುಣಗಳು ಅರ್ಹಂತ ಅವಸ್ಥೆಯಲ್ಲಿ ಮಾತ್ರ ಸೀಮಿತ ಇವೆ. ಅಥವಾ ಕೆಲವು ಅತಿಶಯಗಳಂತೂ ಆಗೋಗಿದವೆ, ಜನ್ಮದ ಅತಿಶಯಗಳು ಆಗೋಗಿದವೆ, ಇನ್ ಪುನಃ ಆಗುತ್ತೇನೋ? ಪುನಃ ಆಗೋದಿಲ್ಲ. ಆದ್ರೆ ಜನ್ಮದ ಅತಿಶಯಗಳನ್ನ ಯಾವಾಗ ಈ ಅರ್ಹಂತ ಅವಸ್ಥೆ ಪ್ರಕಟ ಆಗಿದೆ, ಆ ಅರ್ಹಂತ ಅವಸ್ಥೆಯಲ್ಲಿ ಆ ಜನ್ಮದ ಯಾವ 10 ಅತಿಶಯಗಳಿದೆ ಅವುಗಳನ್ನ ನೋಡುವಂಥದ್ದು ಬಹಳ ಸ್ಥೂಲ ದೃಷ್ಟಿ ಇದೆ. ಏನ್ ಹೇಳ್ತಾರೆ? ಸಾಮಾನ್ಯ ಜೀವಕ್ಕೆ, ವ್ಯವಹಾರಿ ಜೀವಕ್ಕೆ, ಯಾರಿಗೆ ಅನೇಕ ದೇವತೆಗಳಲ್ಲಿ ಆಕರ್ಷಣೆ ಉಂಟಾಗುತ್ತಾ ಇದೆ ಅಂತಹ ಜೀವಕ್ಕೆ ಆ ದೇವತೆಗಳಲ್ಲಿ ಏನ್ ನೋಡ್ತೀಯ? ಅರ್ಹಂತ ಪರಮೇಷ್ಠಿಯಲ್ಲೂ ಕೂಡ ಇಂತಹ ಅತಿಶಯಗಳಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಅಂತಹ ಜೀವಕ್ಕೆ ಬಾಹ್ಯ ಈ ಎಲ್ಲಾ ಅತಿಶಯಗಳನ್ನ ತೋರಿಸ್ತಾರೆ. ಇದೇನೋ ಅಸತ್ಯ ಅಲ್ಲ, ಆದ್ರೆ ಇದೆಲ್ಲ ಪರಾಶ್ರಿತ ಇದೆ, ಇದು ನಮಗೆ ಗೊತ್ತಾಗಬೇಕು. ಈ ಯಾವ ಜನ್ಮದ 10 ಅತಿಶಯಗಳಿದೆ, ದೇವಕೃತ ಅತಿಶಯಗಳಿದೆ, ಇದೆಲ್ಲ ಶರೀರಾಶ್ರಿತ ಇದೆ.
ಮತ್ತೆ ಜನ್ಮಾಶ್ರಿತ ಜನ್ಮದ ಅತಿಶಯಗಳಂತೂ ಜನ್ಮ ಸಮಯದಲ್ಲಿ ಆಗೋಯ್ತು ಏನ. ಆ ಯಾವ ಅತಿಶಯಗಳಿದೆ ಅವುಗಳನ್ನ ಈಗ ಏನಾಗಿದೆ, ಈಗ ಅರ್ಹಂತವಸ್ಥೆ ಪ್ರಕಟ ಆಗಿದೆ. ಆದ್ರೂ ಆ ಜನ್ಮದ ಅತಿಶಯಗಳನ್ನ ಈ ಅರ್ಹಂತವಸ್ಥೆಯಲ್ಲಿ ಆರೋಪಿತವಾಗಿ ನೋಡುವಂಥದ್ದು ಬಹಳ ಸ್ಥೂಲ ದೃಷ್ಟಿ ಇದೆ ಏನ. ಅದರ ಜೊತೆಗೆ ನಮಗ ಅರ್ಹಂತ ಪರಮೇಷ್ಠಿ ಅಂದ್ರೆ ಏನ್ ಕಾಣಿಸ್ತಾರೆ, ನಾನು ನಮೋಕಾರ ಮಂತ್ರದ ಪಾಠದಲ್ಲಿ ಹೇಳಿದ್ದೆ ಏನ, ನಮೋಕಾರ ಪಂಚಪರಮೇಷ್ಠಿಯ ಧ್ಯಾನ ಹೇಗೆ ಮಾಡೋದು. ನಮೋ ಅರ್ಹಂತಾಣಂ ಅಂದ ತಕ್ಷಣ ನಮಗೇನ್ ಕಾಣಿಸುತ್ತೆ, ನಮ್ಗೆ ಯಾರಾದ್ರೂ ವ್ಯಕ್ತಿ ಹೆಸರನ್ನ ಹೇಳಿದ್ರೆ, ಒಂದು ವಸ್ತು ಹೆಸರನ್ನ ಹೇಳಿದ್ರೆ ನಮಗ್ ಥಟ್ ಅಂತ ಒಂದು ಚಿತ್ರ ಮೂಡ್ ಬರುತ್ತಲ್ಲ ಮನ್ಸಲ್ಲಿ. ಹಾಗೆ ನಮೋ ಅರ್ಹಂತಾಣಂ ಅಂತ ಹೇಳಿದ್ರೆ ಏನ್ ಮೂಡ್ ಬರುತ್ತೆ, ಯಾವ ಚಿತ್ರ ಮೂಡಿ ಬರುತ್ತೆ ಮನಸ್ಸಲ್ಲಿ, ಚಿತ್ರ ಮೂಡಿ ಬರ್ಬೇಕಲ್ಲ ಅರ್ಹಂತ ಅವಸ್ಥೆ. ಹೇಳ್ತಾರೆ ಅರ್ಹಂತ ಪಂಚಪರಮೇಷ್ಠಿಯನ್ನ ಧ್ಯಾನ ಮಾಡೋದಕ್ಕೆ ಕನಿಷ್ಠ 2 ಹಂತಗಳಿದೆ, 2 ಸ್ಟೇಜ್ಗಳಿದೆ. ಪ್ರಾಥಮಿಕ ಹಂತದಲ್ಲಿ ಏನು ಕಾಣಿಸ್ಬೇಕು, ಪಂಚಪರಮೇಷ್ಠಿಗಳ ಧ್ಯಾನದಲ್ಲಿ ಪ್ರಾಥಮಿಕ ಹಂತದಲ್ಲಿ ನಮಗೇನು ಕಾಣಿಸ್ಬೇಕು ಹೇಳ್ತಾರಲ್ಲ, ಅಷ್ಟು ಪ್ರಾತಿಹಾರ್ಯಗಳು, ಭಾಮಂಡಲ, ಛತ್ರ, ಚವರ, ಅರ್ಹಂತ ಇವುಗಳೆಲ್ಲವನ್ನು ಹೊಂದಿದಂತಹ ಆ ದಿವ್ಯ ಭವ್ಯ ಅರ್ಹಂತ ಪರಮೇಷ್ಠಿಯ ಬಿಂಬ ನಮಗೆ ಅರ್ಹಂತಾಣಂ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಆ ಚಿತ್ರ ಮೂಡಿ ಬರಬೇಕು. ಗಾಂಧೀಜಿ ಅಂದ ತಕ್ಷಣ ನಮಗೆ ಗಾಂಧೀಜಿ ಫೋಟೋ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ ಏನ. ಪ್ರಧಾನಮಂತ್ರಿ ಅಂದ ತಕ್ಷಣ ನಮಗೆ ಪ್ರಧಾನಮಂತ್ರಿ ಒಂದು ಚಿತ್ರ ಮೂಡಿ ಬರುತ್ತೆ. ಹಾಗೆ ನಮೋ ಅರ್ಹಂತಾಣಂ ಅಂದ ತಕ್ಷಣ ನಮಗೆ ಇಂತಹ ಅಷ್ಟಪ್ರಾತಿಹಾರ್ಯ ಇತ್ಯಾದಿಯನ್ನ ಹೊಂದಿರುವಂತಹ ಅನಂತ ಚತುಷ್ಟಯಗಳ ಧಾರಿ ಆ ಯಾವ ಬಾಹ್ಯ ಜನಬಿಂಬ ಇದೆ, ಅಟ್ಲೀಸ್ಟ್ ಆ ಬಾಹ್ಯ ಜನಬಿಂಬ ನಮ್ಮ ಗಮನದಲ್ಲಿ, ನಮ್ಮ ಚಿತ್ತದಲ್ಲಿ ಆ ಬಿಂಬದ ಸ್ವರೂಪ ಮೂಡಿ ಬರ್ಬೇಕಾಗತ್ತೆ. ಆವಾಗ ಪಂಚಪರಮೇಷ್ಠಿಯ ಧ್ಯಾನ ಆಗುತ್ತೆ. ಹಾಗಾದ್ರೆ ಇದು ಮೊದಲನೇ ಹಂತ ಇದೆ. ಸಮಯ ಸಾರದಲ್ಲಿ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ, ಯಾರಿಗ್ಯಾರಿಗೆ ಜ್ಞಾಪಕ ಇದೆ ಏನ. ನ ಶರೀರ ಗುಣ, ಯಾವುದು ಶರೀರ ಗುಣ ಗಾಥೆ ಬರುತ್ತಲ್ಲ, ಕೇವಲಿ ಗುಣ ಥುದಾ ಹೋಂತಿ, ಈ ತರ ಗಾಥೆ ಬರುತ್ತೆ ಏನ. ರಾಯಣಂ ಒಣ್ಣಿದೋ ಜಹ ನವಿರಣ್ಣೋ ವರ್ಣನ ಕದಾ ಹೋಯಿ ಏನ. ರಾಜನ ನಗರದ ವರ್ಣನೆ ಮಾಡೋದ್ರಿಂದ ರಾಜನ ವರ್ಣನೆ ಆಗೋದಿಲ್ಲ. ಅದೇ ರೀತಿಯಾಗಿ ತೀರ್ಥಂಕರರ ಶರೀರ ವರ್ಣನೆ ಮಾಡೋದ್ರಿಂದ ತೀರ್ಥಂಕರರ ವರ್ಣನೆ ಆಗೋದಿಲ್ಲ. ಎಂತ ಸುಂದರವಾದಂತಹ ಸರಳವಾದಂತಹ ಆದ್ರೆ ಅದ್ಭುತ ರಹಸ್ಯವನ್ನ ಹೇಳುವಂತಹ ಗಾಥೆಗಳಿದೆ. ಎಷ್ಟು ಸುಲಭ ಇದೆ. ಈ ಯಾವ ರೀತಿ ನಗರದ ವರ್ಣನೆ ಮಾಡ್ತಾ ಇದ್ದೇವೆ, ಈ ಮೈಸೂರು ನಗರ ಹಾಗಿದೆ, ಹೀಗಿದೆ, ಇಷ್ಟು ದೊಡ್ಡ ದೊಡ್ಡ ರಸ್ತೆಗಳಿದೆ, ಎಲ್ಲೂ ಗಲೀಜಿಲ್ಲ, ಸ್ವಚ್ಛವಾಗಿದೆ ಏನ, ಇಷ್ಟು ರೀತಿಯಾದ ಸಮೃದ್ಧಿ ಇದೆ, ಹಾಗೆ ಹೀಗೆ. ಇದೆಲ್ಲ ವರ್ಣನೆ ಮಾಡೋದ್ರಿಂದ ಯಾರ ವರ್ಣನೆ ಆಗುತ್ತಾ ಇದೆ, ರಾಜನ ವರ್ಣನೆ ಆಗುತ್ತಾ ಇದೆ. ನಿಜವಾಗ್ಲೂ ರಾಜನ ವರ್ಣನೆ ಆಗುತ್ತಾ ಇದೇನು, ಒಡೆಯರ ವರ್ಣನೆ ಮಾಡ್ದಂಗ ಆಯ್ತೇನು ಹೇಳ್ತಾರೆ. ಇದು ಉಪಚಾರದಿಂದ. ವಾಸ್ತವಿಕವಾಗಿ ನಗರದ ವರ್ಣನೆ ಮಾಡಿದಾಗ ರಾಜನ ವರ್ಣನೆ ಮಾಡದಂತೆ ಆಗೋದಿಲ್ಲ. ಯಡಿಯೂರಪ್ಪನ ವರ್ಣನೆ ಮಾಡಬೇಕು, ಏನೇನ್ ಮಾಡೋದು, ಕರ್ನಾಟಕ ರಾಜ್ಯದ ವರ್ಣನೆ ಮಾಡಿದ್ರೆ ಮುಖ್ಯಮಂತ್ರಿ ವರ್ಣನೆ ಆಗುತ್ತೆ ತಾನೆ. ಇಲ್ಲಿಲ್ಲ, ಇದು ಬಹಳ ಸ್ಥೂಲ ಇದೆ. ಹಾಗಾದ್ರೆ ಏನ್ ಮಾಡೋದು, ಮತ್ತೆ ಮುಖ್ಯಮಂತ್ರಿ ವರ್ಣನೆ ಮಾಡ್ಬೇಕಾದ್ರೆ ಅವನ ಪ್ರತ್ಯೇಕವಾದಂತಹ ಅವನ ಸ್ವಾತ್ಮಿಕ ಪ್ರತ್ಯೇಕ ಗುಣಗಳ ಚರ್ಚೆ ಮಾಡಿದಾಗ ಮಾತ್ರ ವಾಸ್ತವಿಕವಾಗಿ ಅವನ ಗುಣಗಳ ಒಂದು ವರ್ಣನೆ ಮಾಡದಂತಾಗತ್ತೆ. ಏನಾಗಿ ಈ ರಾಜ ಇಷ್ಟು ನ್ಯಾಯವಂತ ಇದ್ದಾನೆ, ಈ ರಾಜ ಇಷ್ಟು ಏನ್ ಹೇಳ್ತಾನೆ ಉದಾರವಾದಿ ಇದ್ದಾನೆ, ಇತ್ಯಾದಿ ಇತ್ಯಾದಿ, ಏನ ವಿದ್ವಾಂಸ ಇದ್ದಾನೆ. ಈ ರೀತಿಯಾಗಿ ಪ್ರತ್ಯೇಕವಾಗಿ ಯಾವಾಗ ನಾವು ಚರ್ಚೆ ಮಾಡ್ತೇವೆ ಆಗ ರಾಜನ ವರ್ಣನೆ ಆಗುತ್ತೆ. ಹಾಗೇನೆ ಹೇಳ್ತಾರೆ ಅರ್ಹಂತ ಪರಮೇಷ್ಠಿ ವರ್ಣನೆ ಯಾವಾಗ ಆಗುತ್ತೆ, ನೀನು ವರ್ಣನೆ ಮಾಡ್ತಾ ಇರು ಏನ. ಅಷ್ಟು ಪ್ರಾತಿಹಾರ್ಯಗಳಿದೆ, ದುಂದುಬಿ ಇದೆ, ದಿವ್ಯ ಊಟಪ ಏನ, ಅಶೋಕ ವೃಕ್ಷ ಇದೆ, ಅಶೋಕ ವೃಕ್ಷ ಎಲ್ಲಿ ಹೋದ್ರೆ ಶೋಕವೇ ದೂರ ಆಗುತ್ತೆ ಅಂತಹ ಅಶೋಕ ವೃಕ್ಷ ಇದೆ ಏನ. 5,000 ಧನುಷಿ ಎತ್ತರದ ಮೇಲೆ ಅರ್ಹಂತ ಪರಮೇಷ್ಠಿ ಇದ್ದಾರೆ, ಹಾಗೆ ಹೀಗೆ ಎಲ್ಲ ರೀತಿಯಾಗಿ ನೀನು ವರ್ಣನೆ ಮಾಡು
ವರ್ಣನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಎಲ್ಲ ಸತ್ಯ ಇದೆ. ಆದ್ರೆ ಏನ್ ಹೇಳ್ತಾರೆ, ಇಷ್ಟೆಲ್ಲ ವರ್ಣನೆ ಮಾಡಿದ್ರು ಇನ್ನೂ ಕೂಡ ನಿಜವಾಗಿ ಅರ್ಹಂತ ಪರಮೇಷ್ಠಿ ವರ್ಣನೆ ಆಗಲಿಲ್ಲ. ಏನ್ ಹೇಳ್ತಿದ್ದಾರೆ, ಇಷ್ಟೆಲ್ಲ ವರ್ಣನೆ ಆಯ್ತಲ್ಲ, ಇವೆಲ್ಲ ನಮಗೆ ಏನೇನು ಕಾಣಿಸ್ತಾ ಇದೆ ಇದನ್ನೆಲ್ಲ ನಾವು ವರ್ಣನೆ ಮಾಡಿದ್ವಲ್ಲ, ಅರ್ಹಂತ ಪರಮೇಷ್ಠಿ ಹೆಂಗಿರ್ತಾರೆ? ಅರ್ಹಂತ ಪರಮೇಷ್ಠಿ ಈ ರೀತಿಯಾಗೆಲ್ಲ ಇರ್ತಾರೆ, ಜನ್ಮ ಈ ರೀತಿಯಾಗುತ್ತೆ ಏನ, ಆಮೇಲೆ ಜನ್ಮದ ನಂತರ ಈ ರೀತಿ ಅಭಿಷೇಕ ಆಗುತ್ತೆ, ಛಪ್ಪನ್ ಕುಮಾರ್ ಇರ್ತಾರೆ, 64 ಇದಿರುತ್ತೆ, 3 ಜ್ಞಾನಗಳಿರುತ್ತೆ ಹುಟ್ಟಿದಾಗಿಂದ, ಸ್ವಯಂ ದೀಕ್ಷಿತರಾಗ್ತಾರೆ, ಇತ್ಯಾದಿ ಇತ್ಯಾದಿ ಎಲ್ಲ ನಾವು ವರ್ಣನೆ ಮಾಡಿದ್ರು ಅರ್ಹಂತ ಪರಮೇಷ್ಠಿ ವರ್ಣನೆ ಆಗ್ಲಿಲ್ಲ. ಮತ್ತಾರು ವರ್ಣನೆ ಆಯ್ತು? ಈ ಶರೀರದ ವರ್ಣನೆ ಆಗ್ತಾ ಇದೆ. ಏನ್ ಹೇಳ್ತಾರೆ? ಹಾಗಾದ್ರೆ ಇದೆಲ್ಲ ಅಸತ್ಯ ಇದೆಯೇನು? ಈ ಅಸತ್ಯದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಮತ್ತೆ ಯಾಕೆ ಚರ್ಚೆ ಮಾಡ್ತಿದೀವಿ? ನಾವು ಚರ್ಚೆ ಮಾಡೋ ಉದ್ದೇಶ ಯಾವುದು ಹೆಚ್ಚು ಮಹತ್ವಪೂರ್ಣ ಇದೆ, ಯಾವುದ್ರ ಕಡೆಗೆ ಎಷ್ಟು ಪರ್ಸೆಂಟ್ ನಮ್ಮ ಗಮನ ಹೋಗುತ್ತೆ, ಯಾವುದ್ರ ಕಡೆಗೆ ನಾವು ಗಮನ ಜಾಸ್ತಿ ಕೊಡ್ಬೇಕಾಗುತ್ತೆ ಅರ್ಹಂತರ ವಿಚಾರದಲ್ಲಿ, अरहंत के संबंध में कौन से विचार ज्यादा महत्वपूर्ण है, कौन से विचारों पर ज्यादा ध्यान जाना चाहिए और किन विचारों पर ज्यादा ध्यान जाता है ना, ಯಾವ ವಿಚಾರಗಳ ಮೇಲೆ ನಮ್ಮ ಅಧಿಕ ಗಮನ ಹೋಗುತ್ತೆ ಮತ್ತೆ ಯಾವುದ್ರ ಮೇಲೆ ಗಮನ ಹೋಗಬೇಕಾಗುತ್ತೆ. ಏನ್ ಹೇಳ್ತಾರೆ, ನಾವು ಅರ್ಹಂತ ಪರಮೇಷ್ಠಿಯನ್ನ ನೋಡಿದ ತಕ್ಷಣ ಏನು ಅದ್ಭುತವಾದ ಜಿನಬಿಂಬ ಇದೆ, ಏನು ಅದ್ಭುತವಾದ ಜಿನಮಂದಿರ ಇದೆ, ಇಷ್ಟು ವಿಶಾಲವಾದ ಜಿನಮಂದಿರ, ಇಂಪೋರ್ಟೆಡ್ ಟೈಲ್ಸ್ ಹಾಕಿದ್ದಾರೆ ಒಳಗಡೆ, ಝೂಮರ್ ಇತ್ನಾ ಬಡಿಯಾ ಸಾ ಲಗಾ ಹುವಾ ಹೈ, ಇಷ್ಟು ದೊಡ್ಡ ಭಾಮಂಡಲ ಹಾಕಿದ್ದಾರೆ, ಇಲ್ಲಿ ಮೇಲೆ ವರ್ಕ್ ಮಾಡಿದಾರಲ್ಲ ಇದೆಲ್ಲ ನಿಜವಾದ ಗೋಲ್ಡ್ ಇಂದ ಪ್ಲೇಟೆಡ್ ಇದೆ, 24 ಕ್ಯಾರೆಟ್. ಇಲ್ಲಿಯವರೆಲ್ಲ ಇದ್ದವರು ತುಂಬಾ ಶ್ರೀಮಂತರಾಗಿರ್ಬೋದು. ನಾವು ಜಿನಮಂದಿರಕ್ಕೆ ಹೋದಾಗ ಯಾವೆಲ್ಲ ವಿಚಾರಗಳು ಬರುತ್ತೆ ನಮಗೆ? ಅರ್ಹಂತ ಪರಮೇಷ್ಠಿಯಲ್ಲಿ ಏನು ನೋಡ್ಬೇಕಿದೆ ಬೋದು? ಎಷ್ಟು ಅದ್ಭುತವಾದ ಛತ್ರ ಚವರ ಭಾಮಂಡಲಗಳನ್ನು ಇಟ್ರೆ ಅರ್ಹಂತರ ಅವಸ್ಥೆಯನ್ನ ನೋಡ್ದಂಗಾಗುತ್ತೆ. ಹಾಗಾದ್ರೆ ಇಡಬಾರ್ದೇನು? ಈ ಇಡಬಾರ್ದನ್ನೋ ವಿಚಾರ ಇಲ್ಲ ಇಲ್ಲಿ ಹಾಗಾಗಿ ಅರ್ಥವನ್ನ ಮಧ್ಯದಲ್ಲಿ ಯಾರು ತಪ್ಪಾಗಿ ಗ್ರಹಣೆ ಮಾಡಬಾರ್ದು ಅಂತ ನಾನು ಜ್ಞಾಪಿಸಕ್ ಕೊಡ್ತೀನಿ ಅಷ್ಟೇನೆ. ಮೂಲ ವಿಚಾರ ಏನಿದೆ, ನಮ್ಮ ಗಮನ ಹೆಚ್ಚು ಯಾವ್ದು ಕಡೆಗೆ ಹೋಗ್ಬೇಕು? 15 ದಿನ ತೀರ್ಥಯಾತ್ರೆಗೆ ಹೋಗಿ ಬಂದ್ವಿ ಶಿಖರ್ಜಿ, ಗಿರ್ನಾರ್ಜಿ, ಪಾವಾಪುರಿಜಿ, ಕುಂಡಲ್ಪುರ್ ಎಲ್ಲಾ ಕಡೆಗೆ ತೀರ್ಥಯಾತ್ರೆಗೆ ಹೋಗಿ ಬಂದ್ವಿ. ಮತ್ತು ತೀರ್ಥಯಾತ್ರೆಗೆ ಹೋಗಿ ಬಂದ ಮೇಲೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರೂ ಸಾಧರ್ಮಿಗಳು ಕೇಳ್ತಾರಲ್ಲ, ಹೇಗಾಯ್ತು ನಿಮ್ಮ ತೀರ್ಥವಂದನೆ, ಯಾವ ರೀತಿಯಾಗಿತ್ತು ತೀರ್ಥವಂದನೆ? ನಾವು ಏನು ಹೇಳ್ತೀವಿ? ನಮ್ಮ ಉತ್ತರ ಏನಿರುತ್ತೆ? ಏನಂತ ಉತ್ತರ ಕೊಡ್ತೀವಿ ನಾವು? ತೀರ್ಥವಂದನೆ ಹೆಂಗಿತ್ತು? ಎಲ್ಲಿಂದ ಶುರು ಆಗುತ್ತೆ ನಮ್ದು? ಏನು ಕಷ್ಟ ಆಗ್ಲಿಲ್ಲ, ಟ್ರೈನಲ್ಲಿ ರಿಸರ್ವೇಶನ್ ಇತ್ತು, ಆರಾಮಾಗಿ ಸೀಟ್ ಸಿಕ್ತು, ವಿಂಡೋ ಸೀಟ್ ಸಿಕ್ತು, ಆರಾಮಾಗಿ ಹೋಗಿ ಕೂತ್ಕೊಂಡ್ವಿ, ಮಲ್ಕೊಂಡ್ವಿ, ಚೆನ್ನಾಗಿ ನಿದ್ದೆ ಆಯ್ತು. ಅಲ್ಲಿ ಹೋದ ಮೇಲೆ ಒಳ್ಳೆ ರೂಮ್ ಬುಕ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ರೂಮ್ಗಳು, ರೂಮು ಬಾತ್ರೂಮು ಎಲ್ಲ ತುಂಬಾ ಕ್ಲೀನ್ ಆಗಿತ್ತು. ಊಟ ಅಂತೂ 3 ಸಲ ಎಷ್ಟು ಅದ್ಭುತವಾದ ಊಟ ಸಿಕ್ತು ಅಂದ್ರೆ ಎಲ್ಲೂ ಸಮಸ್ಯೆನೇ ಆಗ್ಲಿಲ್ಲ ನಮಗೆ. ಇದೆಲ್ಲ ಉತ್ತರ ಕೊಡ್ತೀವಿ, ಇನ್ನೂ ಏನೇನೇನೇನೇನೋ ಉತ್ತರ ಕೊಡ್ತೀವಿ. ಹಾಗಾದ್ರೆ ನಾನು ತೀರ್ಥಯಾತ್ರೆ ವರ್ಣನೆ ಮಾಡ್ತಾ ಇದ್ದೀನೋ ಅಥವಾ ಭೋಗದ ವರ್ಣನೆ ಮಾಡ್ತಿದ್ದೀನೋ? ಯಾವುದ್ರ ಮೇಲೆ ದೃಷ್ಟಿ ಇದೆ ನಂದು? ಏನ್ ಹೇಳ್ತಿದ್ದಾರೆ? ನಮ್ಮ ದೃಷ್ಟಿ ಯಾವುದ್ರ ಮೇಲಿದೆ? ನೀನ್ ತೀರ್ಥಯಾತ್ರೆ ಮಾಡಕ್ ಹೋಗಿದ್ದೋ ಅಥವಾ ಅನುಕೂಲತೆಗಳನ್ನ ಅನುಭವಿಸ್ಲಿಕ್ಕೆ ಹೋಗಿದ್ದೋ? ಏನಕ್ಕೆ ಹೋಗಿದ್ದೆ ನೀನು? ತೀರ್ಥವಂದನೆಗೆ ಹೋಗಿದ್ದೆ ತಾನೆ? ತೀರ್ಥವಂದನೆ ಬಗ್ಗೆ ಕೇಳ್ತಾ ಇದ್ದಾರೆ, ಮತ್ತೆ ನೀನೇನು ಹೇಳ್ತಾ ಇದೀಯಾ? ನಾವು ಕೇಳಿದ್ದೇನು ನಿಮ್ಮ ತೀರ್ಥಯಾತ್ರೆ ಹೇಗಾಯ್ತು ಅಂತ, ನೀನ್ ಹೇಳ್ತಾ ಇರೋದೇನು ತುಂಬಾ ಒಳ್ಳೆ ಊಟ ಸಿಕ್ತು. ಅಯ್ಯೋ, ಊಟ ಮಾಡಕ್ ಹೋಗಿದ್ದೇನು ನೀನು? ಏನ್ ಹೇಳ್ತಾರೆ? ಹಾಗಾದ್ರೆ ತೀರ್ಥಯಾತ್ರೆಯ ವರ್ಣನೆ ಯಾವಾಗುತ್ತೆ?
ಯಾವಾಗ ಪ್ರತ್ಯೇಕವಾಗಿ ನಾನು ಇಂತಹ ಶಿಖರ್ಜಿಯಲ್ಲಿ ಹೋದೆ ಪಾರ್ಶ್ವನಾಥ ಟೋಕದಲ್ಲಿ ಹೋದೆ, ಆ ಪಾರ್ಶ್ವನಾಥ ಟೋಕದಲ್ಲಿ ಹೋದ ತಕ್ಷಣ ಎಂತಹ ಅದ್ಭುತವಾದ ಭಾವಗಳಾಯ್ತು. ಇದೇ ನೇರವಾದಂತಹ ಇದೇ ಜಾಗದಿಂದ ಸಾಕ್ಷಾತ್ ಪಾರ್ಶ್ವನಾಥ ಸ್ವಾಮಿ ಮೋಕ್ಷಕ್ಕೆ ಹೋಗಿದ್ದಾರೆ. ಅದನ್ನ ಜ್ಞಾಪಿಸಿಕೊಂಡ ತಕ್ಷಣ ಎಂತಹ ಅದ್ಭುತವಾದ ಪರಿಣಾಮಗಳು, ಸಾತಿಶಯ ಪರಿಣಾಮಗಳು ಉಂಟಾಯಿತು. ನನ್ನ ಸ್ವಭಾವದ ಕಡೆಗೆ ನನ್ನ ಧ್ಯಾನ ಹೋಯ್ತು, ನನ್ನ ಗಮನ ಹೋಯ್ತು, ಬಹಳ ಉಜ್ವಲ ಪರಿಣಾಮಗಳಾಯ್ತು. ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಹೇಳಿದ್ರೆ ಅದು ತೀರ್ಥ ವಂದನೆ ವಿಚಾರ ಆಯ್ತು. ಮತ್ತೆ ಇದನ್ನೆಲ್ಲ ವರ್ಣನೆ ಮಾಡುವಾಗ ಇದನ್ನೆಲ್ಲ ಜಾಸ್ತಿ ವರ್ಣನೆ ಮಾಡಿ ಇನ್ನೊಂದು ಪರ್ಸೆಂಟು ಕೊನೆಗೆ ಇದನ್ನೆಲ್ಲ ಮುಗಿಸುವಾಗ ಅದ್ರ ಜೊತೆಗೇನೆ ಫೆಸಿಲಿಟಿ ಕೂಡ ಎಲ್ಲ ಚೆನ್ನಾಗಿ ಸಿಕ್ತು. ಎಲ್ಲೂ ಏನು ಸಮಸ್ಯೆ ಆಗ್ಲಿಲ್ಲ, ಊಟ ತಿಂಡಿ ಅದು ಇದು ಏನು ಸಮಸ್ಯೆ ಆಗ್ಲಿಲ್ಲ, ಅದು ಎಲ್ಲ ಚೆನ್ನಾಗಿತ್ತು. ತಪ್ಪಾಗೋದಿಲ್ಲ ಏನ್ ಹೇಳ್ತಾರೆ. तो मेले लिपापोती करने के लिए यदि तुमने बताया कि बहुत खाना पीना सब कुछ बहुत ठीक था, तब तो ठीक है, और दर्शन वर्शन तो सब भूल गए और बाकी व्यवस्थाओं की चर्चा होने लगी, तो तीर्थ यात्रा का वर्णन कहाँ हुआ? तीर्थ यात्रा हुई कहाँ? तीर्थ यात्रा नहीं हुई, तीर्थ वंदना नहीं हुई, तो क्या हुआ? भोग हुआ. ಹಾಗಾದ್ರೆ ಎಷ್ಟು ಪರ್ಸೆಂಟು? ನಾವು ತೀರ್ಥ ವಂದನೆ ಮಾಡಿದಾಗ ತೀರ್ಥ ವಂದನೆಗೆ ಅಧಿಕ ಮಹತ್ವ ಇದೆ. ಸಂಪೂರ್ಣ ನಮ್ಮ ಗಮನ ತೀರ್ಥ ವಂದನೆ ಮೇಲಿದೆ. ಮತ್ತು ಅದರಲ್ಲಿ ಒಂಚೂರು ವ್ಯವಸ್ಥೆಗಳು ಕೂಡ ತುಂಬಾ ಚೆನ್ನಾಗಿ ಸಿಕ್ತು ಅಂತ ನಾನು ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಹಾಗಾದ್ರೆ 100ರಲ್ಲಿ ಒಂದು 5%, 10% ಇದ್ರ ಕಡೆಗೆ, ಆದ್ರೆ 90% ಅಟ್ ಲೀಸ್ಟ್ ನಾವು ಎಲ್ಲಿ ಕನ್ಸಂಟ್ರೇಟ್ ಮಾಡಬೇಕು? ವಂದನೆಯ ಮೇಲೆ, ನಮ್ಮ ಭಾವಗಳ ಮೇಲೆ, ನಮ್ಮ ವಿಶುದ್ಧಿಗಳ ಮೇಲೆ. ಹಾಗೇನೆ ಅರ್ಹಂತ ಪರಮೇಷ್ಠಿಯ ಯಾವ ಸ್ವರೂಪ ಇದೆ ಅದು ಅನಂತ ಚತುಷ್ಟಯಾತ್ಮಕ ಇದೆ. ಹಾಗಾದ್ರೆ ನಾವು ಯಾವ ಬಾಹ್ಯ ಗುಣಗಳ ಬಗ್ಗೆ ಗಮನ ಕೊಡ್ತಾ ಇದ್ದೇವೆ ಅದರಲ್ಲಿ ತಪ್ಪಿಲ್ಲ, ಆದ್ರೆ ಎಷ್ಟು ಗಮನ ಇರಬೇಕು? ಈ ಬಾಹ್ಯ ಗುಣಗಳ ಕಡೆಗೆ ನೀನು ಒಂದು 10% ನೋಡು. ಯಾಕಂದ್ರೆ ನಿನ್ನ ಧ್ಯಾನ ನಿನ್ನ ಭೂಮಿಕೆಗೆ ಅನುಸಾರವಾಗಿ ಸಹಜವಾಗಿ ಅನಂತ ಚತುಷ್ಟಯಗಳಲ್ಲಿ ನೇರವಾಗಿ ಕೇಂದ್ರೀಕೃತ ಆಗೋದಿಲ್ಲ. ಹಾಗಾಗಿ ಬಾಹ್ಯ ಗುಣಗಳ ಕಡೆಗೆ ಗಮನ ಹೋಗುತ್ತೆ. ಆದ್ರೆ ಹೋಗ್ಲಿ, ಆದ್ರೆ ಮಹತ್ವತೆ ಯಾವ್ದ್ರ ಕಡೆಗಿದೆ? ಯಾವುದನ್ನ ನಾನು ಮುಖ್ಯವಾಗಿ ನೋಡೋದಿದೆ? ಎಲ್ಲಿ ನನ್ನ ಗಮನವನ್ನ ಕೇಂದ್ರಿತ ಮಾಡೋದಿದೆ? ಎಲ್ಲಿ ನನ್ನ ಗಮನವನ್ನ ಏಕೀಕೃತ ಮಾಡೋದಿದೆ? ಹೇಳ್ತಾರೆ ಈ 42 ಗುಣಗಳಲ್ಲಿ ಏನು ದಮ್ಮಿಲ್ಲ. इन 42 गुणों में कोई दम नहीं है. दम नहीं है कि मतलब अच्छा एक काम करो, ಈ 42 ಗುಣಗಳನ್ನ ಒಂದು ಕಡೆಗೆ ಇಡೋದು ಮತ್ತೆ 4 ಚತುಷ್ಟಯಗಳನ್ನ ಇನ್ನೊಂದು ಕಡೆಗೆ ಇಡೋದು. ಅರ್ಥ ಆಗ್ತಾ ಇದೆ? ಒಂದು ಕಡೆಗೆ 42 ಗುಣಗಳು, ಇನ್ನೊಂದು ಕಡೆಗೆ 4 ಚತುಷ್ಟಯಗಳು. ಬೋಲೋ ಕೋನ್ ಭಾರಿ ಪಡೆಗ? ಯಾವುದು ಶ್ರೇಷ್ಠ ಆಗುತ್ತೆ? श्रेष्ठ की बात ही कहाँ आती है? ये तो कहीं रुक ही नहीं सकते, कंपैरिजन ही नहीं है. ಹೇಳ್ತಾರೆ ಅನಂತ ಚತುಷ್ಟಯಗಳಿಗೂ ಬಾಕಿ 42 ಗುಣಗಳಿಗೂ ಕಂಪ್ಯಾರಿಸನೇ ಇಲ್ಲ. ಇವುಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ತು ಕಂಪ್ಯಾರಿಸನ್ ही नहीं हो सकता. ಇಷ್ಟು ಶ್ರೇಷ್ಠತೆ ಇದೆ ಅನಂತ ಚತುಷ್ಟಯಗಳದ್ದು. ಹಾಗಾದ್ರೆ ಅರ್ಹಂತರ ಯಾವ ಜಿನಬಿಂಬ ಇದೆ? ಆ ಅರ್ಹಂತರ ಜಿನಬಿಂಬದಲ್ಲಿ ನಾನು ಅನಂತ ಚತುಷ್ಟಯಗಳನ್ನ ಮುಖ್ಯ ರೂಪದಲ್ಲಿ ನೋಡೋದಿದೆ. ಅನ್ಯ 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 ವಿಚಾರಗಳು ತುಂಬಾ ಗೌಣ ರೂಪವಾಗಿ ನೋಡ್ಬೇಕಿದೆ. ಆದ್ರೆ ದರ್ಶನ ಮಾಡುವಾಗ ನಂದು ಮುಖ್ಯತೆಯಿಂದ ಏನನ್ನ ಕಾಣಿಸುತ್ತೆ? ಶಿಲೆ ಯಾವುದಿದೆ? ಅಮೃತ ಶಿಲೆ ಇದೆಯೋ, ಕೃಷ್ಣ ಶಿಲೆ ಇದೆಯೋ, ಯಾರು ಕೆತ್ತಿರ್ಬೋದು, ಯಾವಾಗ ಕೆತ್ತಿರ್ಬೋದು, ಹೆಂಗ್ ಕೆತ್ತಿರ್ಬೋದು, ಒಂಚೂರು ಮುಖ ಡೊಂಕಾಗಿದೆಯೋ, ಇದಾಗಿದೆಯೋ, ಹಿಂದ್ಗಡೆ ಭಾಮಂಡಲ ಇನ್ನೊಂಚೂರು ದೊಡ್ಡದಿಡ್ಬೇಕಿತ್ತೇನೋ, ಇನ್ನೊಂಚೂರು ಚಿಕ್ಕದಿಡ್ಬೇಕಿತ್ತೇನೋ, ಈ ಕಲರ್ ಇರ್ಬೇಕಿತ್ತೇನೋ, ಎಲ್ಲೆಲ್ಲಿ ಗಮನ ಹೋಗುತ್ತೆ ನಂದು? ಎಷ್ಟು ಅದ್ಭುತವಾದ ಛತ್ರಗಳಿದೆ, ಎಷ್ಟು ಅದ್ಭುತವಾದ ಚಮರಗಳಿದೆ. ಏನ್ ನೋಡ್ತಾ ಇದೀಯ ನೀನು? ಅನಂತ ಚತುಷ್ಟಯವನ್ನು ನೋಡು. ಆ ಅರ್ಹಂತ ಪರಮೇಷ್ಠಿಯ ಸ್ವರೂಪ ಅನಂತ ಚತುಷ್ಟಯಾತ್ಮಕ ಇದೆ. ಆದ್ರೆ ಈ ಯಾವ ಸಂಸಾರಿ ಅಜ್ಞಾನಿ ಇದ್ದಾನೆ, ಇವನ ವೃತ್ತಿ, ಇವನ ಅಭ್ಯಾಸ, ಇವನ ಅಭ್ಯಾಸ ಬಲದಿಂದ, ಇವನ ಬಾಹ್ಯ ದೃಷ್ಟಿಯಿಂದ
ಅರ್ಹಂತರನ್ನ ನೋಡಿದ್ರು ಬಾಹ್ಯ ದೃಷ್ಟಿಯಿಂದನೇ ನೋಡ್ತಾನೆ. ಅರ್ಹಂತರ ದರ್ಶನ ಮಾಡಿದ್ರು ಬಾಹ್ಯ ದೃಷ್ಟಿಯಿಂದನೇ ದರ್ಶನ ಮಾಡ್ತಾನೆ. ಅರ್ಹಂತರ ಧ್ಯಾನ ಮಾಡಿದ್ರು ಬಾಹ್ಯ ಗುಣಗಳ ಧ್ಯಾನವನ್ನೇ ಮಾಡ್ತಾನೆ. ಮೂಲ ಸ್ವರೂಪವಾದಂತಹ ಅಂತರಂಗ ಸ್ವಾಶ್ರಿತ ಆತ್ಮಾಶ್ರಿತ ಗುಣಗಳ ಕಡೆಗೆ ಗಮನವೇ ಹೋಗೋದಿಲ್ಲ. ಅವುಗಳನ್ನು ನೋಡೋದೇ ಇಲ್ಲ ನಾನು. ಅರೇ ಭವ್ಯ 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 ನಿಜವಾದ ಅರ್ಹಂತರ ಅನಂತ ಚತುಷ್ಟಯಗಳ ಕಡೆಗೆ ಗಮನ ಹೋದ್ರೆ ಆಗ ವಾಸ್ತವಿಕವಾಗಿ ಅರ್ಹಂತರ ಧ್ಯಾನ ಆಗುತ್ತೆ, ಬಹಳ ಆನಂದ ಆಗುತ್ತೆ. ಆತ್ಮಾಶ್ರಿತ ಗುಣಗಳನ್ನ ನೋಡಿದಾಗ ವೀತರಾಗತ್ತೆ, ಪ್ರಗಟ ಆಗುತ್ತೆ. ಆತ್ಮಾಶ್ರಿತ ಗುಣಗಳನ್ನ ನೋಡಿದಾಗ ನಿಜ ದರ್ಶನ ಆಗುತ್ತೆ. ಈ ಬರೀ ಬಾಹ್ಯ ಗುಣಗಳನ್ನ ನೋಡಿದ್ರೆ ನಿನಗೆ ಅರ್ಹಂತರ ದರ್ಶನ ಮಾಡೋದ್ರಿಂದ ನಿಜ ದರ್ಶನ ಆಗೋದಿಲ್ಲ. ನಿಜ ದರ್ಶನ ಆಗಬೇಕಾದ್ರೆ ಅರ್ಹಂತರ ನಿಜ ಗುಣಗಳನ್ನ ನೋಡ್ಬೇಕಾಗತ್ತೆ. ಯಾವ ಅರ್ಹಂತರ ಸ್ವಾಶ್ರಿತ ಗುಣಗಳಿದೆ ಆ ಅರ್ಹಂತರ ಸ್ವಾಶ್ರಿತ ಗುಣಗಳಲ್ಲಿ ನನ್ನ ಧ್ಯಾನ ಕೇಂದ್ರಿತವಾದಾಗ ಮಾತ್ರ ನನಗೂ ಕೂಡ ನನ್ನ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತು ನಾನು ಬರೀ ಬಾಹ್ಯ ಗುಣಗಳನ್ನೇ ನೋಡ್ತಾ ಕೂತ್ರೆ ಎಲ್ಲಿ ದರ್ಶನ ಆಗುತ್ತೆ? ಯಾರ ದರ್ಶನ ಆಗುತ್ತೆ? ಬರೀ ಪುದ್ಗಲದ ದರ್ಶನ ಆಗತ್ತೆ. ಈ 42 ಗುಣಗಳೆಲ್ಲ ಪುದ್ಗಲದ ಸ್ವರೂಪವನ್ನೇ ತೋರಿಸ್ತಾ ಇದೆ. ಹಾಗಾಗಿ ಅರ್ಹಂತರ ಯಾವ ಸ್ವರೂಪ ಇದೆ ಅದನ್ನ ಮುಖ್ಯ ರೂಪದಲ್ಲಿ ಅನಂತ ಚತುಷ್ಟಯಾತ್ಮಕವಾಗಿ ನೋಡ್ಬೇಕಾಗತ್ತೆ. ಮತ್ತೆ ಈ ಅನಂತ ಚತುಷ್ಟಯ ಎಲ್ಲಾ ಕೇವಲಿಗಳಲ್ಲೂ ಇರುತ್ತೆ. ಇನ್ನು ಅದ್ಭುತವಾದ ವಿಚಾರ ಇದೆಯಲ್ಲ, ತೀರ್ಥಂಕರ ಕೇವಲಿಗಳಿರ್ಲಿ, ಸಾತಿಶಯ ಕೇವಲಿಗಳಿರ್ಲಿ ಅಥವಾ ಸಾಮಾನ್ಯ ಕೇವಲಿಗಳಿರ್ಲಿ, ಸಾಮಾನ್ಯ ಕೇವಲಿಗಳಲ್ಲೂ ಕೂಡ ಸಮಾನವಾದಂತಹ ಅನಂತ ಚತುಷ್ಟಯಗಳು ಪ್ರಕಟ ಆಗತ್ತೆ. ಯಾವ ರೀತಿಯಾದ ಅನಂತ ಚತುಷ್ಟಯಗಳು ತೀರ್ಥಂಕರ ಪರಮಾತ್ಮರಲ್ಲಿದೆ ಅದೇ ರೀತಿಯಾದ ಅನಂತ ಚತುಷ್ಟಯಗಳು ಸಾಮಾನ್ಯ ಕೇವಲಿಯಲ್ಲೂ ಕೂಡ ಇದೆ. ಏನೂ ವ್ಯತ್ಯಾಸ ಇಲ್ಲ. ಯಾವ ಅನಂತ ಚತುಷ್ಟಯಗಳು ಋಷಭ ತೀರ್ಥಂಕರ ಆದಿನಾಥ ಸ್ವಾಮಿಗೆ ಪ್ರಕಟ ಆಗಿದ್ದಾವೆ ಅದೇ ರೀತಿಯಾದ ಅನಂತ ಚತುಷ್ಟಯಗಳು ಬಾಹುಬಲಿ ಸ್ವಾಮಿಗೂ ಪ್ರಕಟ ಆಗಿದ್ದಾವೆ. ಅದೇ ರೀತಿಯಾದ ಅನಂತ ಚತುಷ್ಟಯಗಳು ಭರತ ಚಕ್ರವರ್ತಿಗೂ ಪ್ರಕಟ ಆಗಿದ್ದಾವೆ. ಅದೇ ರೀತಿಯಾದ ಅನಂತ ಚತುಷ್ಟಯಗಳು ಅನಂತ ವೀರ್ಯರಿಗೂ ಪ್ರಕಟ ಆಗಿದೆ. ಹಾಗಾದ್ರೆ ತೀರ್ಥಂಕರರಲ್ಲೂ ಸಾಮಾನ್ಯ ಕೇವಲಿಗಳಲ್ಲೂ ಅನಂತ ಚತುಷ್ಟಯಗಳ ದೃಷ್ಟಿಯಿಂದ ಎಳ್ಳು ಕಾಳಷ್ಟು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಯಾವಾಗ ನಾನು ಈ 4 ಚತುಷ್ಟಯಗಳ ಕಡೆಗೆ ಮುಖ್ಯವಾಗಿ ಗಮನ ಕೊಡ್ತೇನೆ ಆಗ ಸಮಷ್ಟಿ ರೂಪದಲ್ಲಿ ಸಮಸ್ತ ಅರ್ಹಂತ ಪರಮೇಷ್ಠಿಗಳನ್ನ ನಾನು ಧ್ಯಾನ ಮಾಡ್ತೇನೆ. ಸಮಸ್ತ ಅರ್ಹಂತ ಪರಮೇಷ್ಠಿಗಳನ್ನ ವಂದನೆ ಮಾಡ್ತೇನೆ. ಸಮಸ್ತ ಅರ್ಹಂತ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡ್ತೇನೆ. ಹಾಗಾಗಿ ಈ ಸ್ವಾಶ್ರಿತ ಗುಣಗಳ ಕಡೆಗೆ ನಾನು ಗಮನ ಜಾಸ್ತಿ ಕೊಡೋದಿದೆ. ಯಾಕಂತ ಹೇಳಿದ್ರೆ ಈಗ ಸಾಮಾನ್ಯ ಕೇವಲಿಗಳಿದ್ದಾರೆ, ಸಾತಿಶಯ ಕೇವಲಿಗಳಿದ್ರೆ ಗಂಧಕುಟಿ ರಚನೆ ಆಗುತ್ತೆ, ಅವ್ರದ್ದು ಕೂಡ ಉಪದೇಶ ಹೊರಡತ್ತೆ. ಸಮೋಷರಣೆ ಇಲ್ಲದೆ ಹೋದ್ರೂ ಕೂಡ ಉಪದೇಶ ಹೊರಡತ್ತೆ. ಆದ್ರೆ ಈಗ ಅಂತಃಕೃತ ಕೇವಲಿಗಳಿದ್ದಾರೆ ಅಥವಾ ಅನ್ಯ ಉಪಸರ್ಗ ಸಿದ್ಧ, ಸಂಯಮ ಸಿದ್ಧ, ಜಲಸಿದ್ಧ, ಥಲಸಿದ್ಧ ಇತ್ಯಾದಿ ಇದಾರಲ್ಲ, ಇವರಿಗೆಲ್ಲ ಯಾರಿಗೂ ಉಪದೇಶಗಳಿಲ್ಲ. ಕೇವಲ ಜ್ಞಾನಕೃತ 10 ಅತಿಶಯಗಳಿಲ್ಲ, ದೇವಕೃತ ಅತಿಶಯಗಳಿಲ್ಲ, ಇದ್ಯಾವುದು ಇಲ್ಲವಲ್ಲ. ಯಾಕೆ? ಆ ಯಾವ ಸಾಮಾನ್ಯ ಕೇವಲಿಗಳಿದ್ದಾರೆ ಆ ಸಾಮಾನ್ಯ ಕೇವಲಿಗಳಲ್ಲಿ ಈ ಯಾವ ವಿಶೇಷತೆಗಳು ಕೂಡ ಕಂಡು ಬರೋದಿಲ್ಲ. ಆದರೆ ಯಾವ ಈ ಅನಂತ ಚತುಷ್ಟಯಗಳಿದೆ ಈ ಅನಂತ ಚತುಷ್ಟಯಗಳು ಎಲ್ಲರಲ್ಲೂ ಸಾಮಾನ್ಯವಾಗಿ ಸದಾ ಕಾಲ ಇರ್ತಕ್ಕಂತಹ ವಿಚಾರಗಳಿದೆ. ಹಾಗಾಗಿ ಅರ್ಹಂತ ಪರಮೇಷ್ಠಿಯನ್ನು ನಾವು ಈ ರೀತಿಯಾಗಿ 2 ಹಂತದಲ್ಲಿ ನೋಡೋದಿದೆ. ಪ್ರಾಥಮಿಕ ಹಂತದಲ್ಲಿ ಆಚಾರ್ಯರು ನಮಗೆ ಆ ಅರ್ಹಂತ ಪರಮೇಷ್ಠಿಯ ಬಾಹ್ಯ ಸ್ವರೂಪವನ್ನ ತೋರಿಸ್ತಾರೆ. ಆದರೆ ಬಾಹ್ಯ ಸ್ವರೂಪವನ್ನ ನೋಡ್ತಾ 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 ನಾವು ಆ ಬಾಹ್ಯ ಸ್ವರೂಪವನ್ನ ಕೂಡ ಗೌಣ ಮಾಡಿ ಅದ್ರ ಕಡೆಗೆ ಗೌಣತೆಯನ್ನ ಮಾಡಿ ಯಾವ ಸ್ವಾಶ್ರಿತ ಗುಣಗಳಿದೆ ಅವುಗಳನ್ನು ಮುಖ್ಯ ಮಾಡಬೇಕಾಗುತ್ತೆ. ಆವಾಗ 2ನೇ ಹಂತದಲ್ಲಿ ನಮಗೆ ನಿಜವಾದ ಅರ್ಹಂತ ಪರಮೇಷ್ಠಿಯ ಧ್ಯಾನ ಆಗಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಅರ್ಹಂತ ಪರಮೇಷ್ಠಿಯ ಸ್ವಾಶ್ರಿತ ಗುಣಗಳ ಸ್ವರೂಪ ಇದೆ, ಅವುಗಳನ್ನು ನಾವು ವಿಶೇಷವಾಗಿ ಸ್ಪಷ್ಟವಾಗಿ ಗಮನಿಸಿ ಧ್ಯಾನ ಮಾಡಬೇಕಾಗುತ್ತೆ.
ಅನಂತ ಜ್ಞಾನದ ಸ್ವರೂಪ ಏನಿದೆ, ಅನಂತ ದರ್ಶನದ ಸ್ವರೂಪ ಏನಿದೆ, ಅನಂತ ಜ್ಞಾನ ಹೆಂಗಿರ್ಬೋದು, ಕೇವಲ ಜ್ಞಾನದ ಸ್ವರೂಪ ಹೇಗಿರ್ಬೋದು, ಅನಂತ ಪದಾರ್ಥಗಳು ಜ್ಞಾನದಲ್ಲಿ ಬರ್ತಾ ಇದ್ರು ಕೂಡ ಯಾವ ಅರ್ಹಂತ ಪರಮೇಷ್ಠಿಗೆ ಎಳ್ಳೆ ಕಾಳಷ್ಟು ರಾಗದ್ವೇಷಗಳು ಉತ್ಪನ್ನ ಆಗೋದಿಲ್ಲ, ಇದು ಹೇಗೆ ಸಾಧ್ಯ ಇದೆ ಇತ್ಯಾದಿ ವಿಚಾರಗಳನ್ನ ನಾವು ಮಾಡಬೇಕಾಗುತ್ತೆ. ಆಗ ಇದೇ ಸಂಸಾರದಲ್ಲಿ ನೋಡಿದ್ರೆ ಎಂತಹ ಅದ್ಭುತ ವರ್ಣನೆ ಬಂದಿದೆ. ಮುಂದಿನ ಗಾಥೆಗಳಲ್ಲಿ ನಾವು ಓದಿದ್ರೆ ಅರ್ಹಂತ ಪರಮೇಷ್ಠಿಯೇ ಯಾವ ಕೇವಲ ಜ್ಞಾನ ಇದೆ, ಯಾವುದಕ್ಕೆ ನಾವು ಅನಂತ ಜ್ಞಾನ ಅಂತ ಕರೀತಾ ಇದ್ದೇವೆ. ಸೊ ಆ ಅನಂತ ಜ್ಞಾನದ ಮೂಲಕ ನೋಡಿ, ಅನಂತ ಜ್ಞಾನದ ಶಬ್ದ ಬಹಳ ಕಡಿಮೆ ಉಪಯೋಗಕ್ಕೆ ಬರುತ್ತೆ ನಮ್ಮ ಜಿನ್ವಾಣಿಯಲ್ಲಿ. ಹೆಚ್ಚಾಗಿ ಏನು ಶಬ್ದ ಉಪಯೋಗಕ್ಕೆ ಬರುತ್ತೆ, ಕೇವಲ ಜ್ಞಾನ. ಕೇವಲ ಜ್ಞಾನದ ಶಬ್ದದಲ್ಲಿ ಬಹಳ ದೊಡ್ಡ ಮರ್ಮ ಇದೆ. ಯಾಕಂತ ಹೇಳಿದ್ರೆ ಕೇವಲ ಜ್ಞಾನ ಅನಂತ ಜ್ಞಾನ ಇದೆ ಸರಿ, ಆದ್ರೆ ಕೇವಲ ಜ್ಞಾನದ ಯಾವ ಶಾಬ್ದಿಕ ಅರ್ಥ ಇದೆ, ಅದರರ್ಥ ಕೇವಲ ಜ್ಞಾನ ಅಂದ್ರೆ ಮಾತ್ರ ಜ್ಞಾನ ಇದೆ. ಕೇವಲ್ केवल मतलब केवल इतना ही अपन ऐसा कहते हैं ना, तो केवल मतलब ज्ञान के अलावा जहां कुछ नहीं है उसको कहते हैं केवल ज्ञान. ಯಾವ ಜ್ಞಾನದಲ್ಲಿ ಜ್ಞಾನವನ್ನ ಬಿಟ್ಟು ಏನೂ ಇಲ್ಲ ಅದಕ್ಕೆ ಕೇವಲ ಜ್ಞಾನ ಅಂತಾರೆ. ಇದು ಕೇವಲ ಜ್ಞಾನದ ಸ್ವಾಶ್ರಿತ ಪರಿಭಾಷೆ ಇದೆ, ವಾಸ್ತವಿಕವಾದ ಪರಿಭಾಷೆ ಇದೆ. ಮುಂದೆ ಬರುತ್ತೆ ನೇಮಸಾರದಲ್ಲಿ ಚರ್ಚೆ. ಈ ಜ್ಞಾನ ಮೂರು ಲೋಕಗಳನ್ನ ತಿಳಿಯುತ್ತೆ ಅನ್ನೋದು ವ್ಯವಹಾರದಿಂದ ಹೇಳಿದೆ ಅಂತ ಹೇಳ್ತಾರೆ ಕುಂದಕುಂದ ಸ್ವಾಮಿ. ಏನ್ ಹೇಳ್ತಾರೆ, ಅರ್ಹಂತ ಪರಮೇಷ್ಠಿ ಮೂರು ಲೋಕ ಮೂರು ಕಾಲವನ್ನ ತಿಳಿತಾರೆ ಅನ್ನೋದು ವ್ಯವಹಾರ ದೃಷ್ಟಿ ಇದೆ, ಸ್ಥೂಲ ದೃಷ್ಟಿ ಇದೆ. ಹಾಗಾದ್ರೆ ನಿಜವಾದ ಸ್ಥಿತಿ ಏನಿದೆ, ಕಿ ನಿಜವಾದ ಸ್ಥಿತಿ ಜ್ಞಾನದಲ್ಲಿ ಜ್ಞಾನ ಇದೆ ಬಸ್. ನಮ್ಮ ಜ್ಞಾನದಲ್ಲಿ ಏನಿದೆ, ನಮ್ಮ ಜ್ಞಾನದಲ್ಲಿ ಅನೇಕ ಪದಾರ್ಥಗಳಿದೆ, ನಮ್ಮ ಜ್ಞಾನದಲ್ಲಿ ರಾಗದ್ವೇಷ ಇದೆ, ನಮ್ಮ ಜ್ಞಾನದಲ್ಲಿ ವಸ್ತುಗಳಿದೆ, ನಮ್ಮ ಜ್ಞಾನದಲ್ಲಿ ಘಟನೆಗಳಿದೆ, ನಮ್ಮ ಜ್ಞಾನದಲ್ಲಿ ವ್ಯಕ್ತಿಗಳಿದ್ದಾರೆ, ನಮ್ಮ ಜ್ಞಾನದಲ್ಲಿ ಇಂದ್ರಿಯ ವಿಷಯಗಳಿದೆ. ಆದ್ರೆ ತೀರ್ಥಂಕರ ಅರ್ಹಂತರ ಜ್ಞಾನದಲ್ಲಿ ಯಾರಿದ್ದಾರೆ ಅಂದ್ರೆ, ಅರ್ಹಂತರ ಜ್ಞಾನದಲ್ಲಿ ಜ್ಞಾನ ಮಾತ್ರ ಇದೆ, ಕೇವಲ ಜ್ಞಾನ. ಕೇವಲ ಜ್ಞಾನ ಅಂದ್ರೆ ಮಾತ್ರ ಜ್ಞಾನ ಎಲ್ಲಿದೆ ಅಂದ್ರೆ ಜ್ಞಾನ ಬಿಟ್ಟು ಎಲ್ಲಿ ಏನೂ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಕೇವಲ ಜ್ಞಾನ, ಮಾತ್ರ ಜ್ಞಾನ, ಮಾತ್ರ ಸರ್ವ ವಿಶುದ್ಧ ಜ್ಞಾನ. ನಮ್ಮ ಜ್ಞಾನದಲ್ಲಿ ಅನಂತ ಪದಾರ್ಥಗಳ ಮಲಿನತೆ ಇದೆ, ರಾಗದ್ವೇಷಗಳ ಮಲಿನತೆ ಇದೆ, ವಸ್ತುಗಳ ಮಲಿನತೆ ಇದೆ, ಅನೇಕ ರೀತಿಯಾದ ಜ್ಞಾನದಲ್ಲಿ ಮಲಿನತೆ ಬರ್ತಾ ಇದೆ. ಯಾಕೆ, ಈ ಜ್ಞಾನದ ದೃಷ್ಟಿ ಪರಪದಾರ್ಥಗಳಲ್ಲಿದೆ. ಆದ್ರೆ ಅರ್ಹಂತರ ಯಾವ ದೃಷ್ಟಿ ಇದೆ, ಆ ಅರ್ಹಂತರ ದೃಷ್ಟಿ ಹೆಂಗಿದೆ, ಈ ನಿಶ್ಚಯದಿಂದಂತೂ ಅರ್ಹಂತ ಪರಮೇಷ್ಠಿ ತಮ್ಮ ಕೇವಲ ಜ್ಞಾನದಿಂದ ತನ್ನ ಆತ್ಮನನ್ನೇ ತಿಳಿತಾರೆ. ವ್ಯವಹಾರದಿಂದ ಮೂರು ಲೋಕ ತಿಳಿದು ಬರುತ್ತೆ. ಎರಡು ಶಬ್ದಗಳಲ್ಲೂ ವ್ಯತ್ಯಾಸ ಇದೆಯಲ್ಲ. ಆತ್ಮವನ್ನ ತಿಳಿತಾರೆ, ಮೂರು ಲೋಕ ತಿಳಿದು ಬರುತ್ತೆ. ಆತ್ಮವನ್ನ ಯಾಕೆ ತಿಳಿತಾರೆ, ಆತ್ಮ ಇದು ನಾನು ಅಂತ ಸ್ವದೃಷ್ಟಿಯಿಂದ ತಿಳಿತಾರೆ. ಆದ್ರೆ ಸಮಸ್ತ ಪರಲೋಕ ಯಾವ ಮೂರು ಲೋಕ ಇದೆ ಅದನ್ನ ಪರ ಇದೆ ಅಂತ ನಿಶ್ಚಯ ಮಾಡಿರೋದ್ರಿಂದ ಆದ್ರೂ ಅನಂತ ಜ್ಞಾನ ಪ್ರಕಟ ಆಗಿದೆ. ಹಾಗಾಗಿ ಸಹಜವಾಗಿಯೇ ಆ ಜ್ಞಾನದಲ್ಲಿ ಅನಂತಾನಂತ ಪದಾರ್ಥಗಳು ಪ್ರತಿಬಿಂಬಿತ ಆಗುತ್ತವೆ. ಅದು ಸಹಜ ಸ್ವಭಾವ ಇದೆ. ಆದ್ರೆ ಪ್ರತಿಬಿಂಬಿತ ಆಗುತ್ತವೆ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅರ್ಹಂತ ಪರಮೇಷ್ಠಿ ಏನ್ ಮಾಡಕ್ಕ, ಪ್ರತಿಬಿಂಬಿತ ಆಗುತ್ತೆ, ಆದ್ರೆ ದೃಷ್ಟಿಯಲ್ಲಿದೆ. ಏನಂತ, ಅನಂತಾನಂತ ಪದಾರ್ಥಗಳು ಜ್ಞಾನದಲ್ಲಿ ಪ್ರತಿಬಿಂಬಿತ ಆಗುತ್ತಾ ಇದೆ ಸರಿ, ಮೂರು ಲೋಕ ಮೂರು ಕಾಲ ತಿಳಿದು ಬರ್ತಾ ಇದೆ ಸರಿ, ಆದ್ರೆ ಅರ್ಹಂತರು ಯಾರನ್ನ ನೋಡ್ತಾ ಇದ್ದಾರೆ? ಏನು ಎರಡರಲ್ಲೂ ವ್ಯತ್ಯಾಸ ಇದೆ ತಾನೆ. ನನ್ನ ಜ್ಞಾನದಲ್ಲಿ ಅನೇಕ ವಿಚಾರಗಳು ಬರ್ತಾ ಇದೆ, ಅನೇಕ ವಿಚಾರಗಳು ಓಡಾಡ್ತಾ ಇದೆ, ಜ್ಞಾನದಲ್ಲಿ ಏನೇನೋ ತಿಳಿದು ಬರ್ತಾ ಇದೆ. ಆದ್ರೆ ನನ್ನ ದೃಷ್ಟಿಯಲ್ಲಿದೆ, ನನ್ನತ್ವ ಅಪನತ್ವ, ನನ್ನತ್ವ ನಂದು ಎಲ್ಲಿದೆ ಅದು ಬೇಕಲ್ಲ. ವಿಚಾರಗಳು ಸುಮಾರು ತರ ಇರ್ಬೋದು, ಆದ್ರೆ ನನ್ನತ್ವ ಯಾವುದರಲ್ಲಿ ಸ್ಥಾಪಿತವಾಗಿದೆ?
ನನ್ನ ಪಕ್ಕದ ಮನೆಯವ್ರ ಬಗ್ಗೆ ಅಡೋಸಿ ಪಡೋಸಿ ಕೆ ಬಾರೆ ಮೇ ಪಕ್ಕದ ಮನೆಯವ್ರ ಬಗ್ಗೆ ನಾನು ವಿಚಾರ ಮಾಡ್ಬೋದು. ಅವ್ರಿಗೇನಾದ್ರೂ ದುಃಖ ಆಗ್ತಾ ಇದ್ರೆ ಅದು ಅವರ ಸಮಸ್ಯೆಯನ್ನ ನಿವಾರಿಸೋದ್ರ ಬಗ್ಗೆ ವಿಚಾರ ಮಾಡ್ಬೋದು. ಆದ್ರೆ ನನ್ನತ್ವ ಅದೇನಾದ್ರೂ ಬಿಟ್ಟು ಹೋಗುತ್ತೇನೋ, ಅದು ನನ್ನಲ್ಲೇ ಇದೆ, ನನ್ನ ಮನೆಯಲ್ಲೇ ನನ್ನತ್ವ ಇದೆ. ಹಾಗೆ ಅರ್ಹಂತ ಪರಮೇಷ್ಠಿಯ ಜ್ಞಾನದಲ್ಲಿ ಅನಂತಾನಂತ ಪದಾರ್ಥಗಳ ಪ್ರತಿಬಿಂಬಿತ ಆಗ್ತಾ ಇದ್ರು ಕೂಡ ಅವರ ಗಮನ ಯಾವ ಕಡೆಗಿದೆ, ಅವರ ಧ್ಯೇಯ ಯಾವುದಿದೆ, ಅವರ ಲಕ್ಷ್ಯ ಏನಿದೆ, ಅವರ ತನ್ನತ್ವ ಯಾವುದರಲ್ಲಿ ಸ್ಥಾಪಿತವಾಗಿದೆ, ಅವರು ಯಾರನ್ನ ನೋಡ್ತಾ ಇದ್ದಾರೆ. ಕುಂದ ಸ್ವಾಮಿ ಹೇಳ್ತಾರೆ, ಅರ್ಹಂತ ಪರಮೇಷ್ಠಿ ತನ್ನನ್ನ ತಾನು ತಿಳಿತಾ ಇದ್ದಾರೆ. ನಿಶ್ಚಯದಿಂದ अरहंत परमेष्ठी तो अपने को जानते हैं, तो फिर तीन लोग तीन काल को नहीं जानते क्या? तो बोले व्यवहार से तीन लोग तीन काल को जानते होंगे. क्या कहते हैं? क्यों? क्योंकि ಅದು ಇಂಪಾರ್ಟೆಂಟ್ ಇಲ್ಲ. ಏನ್ ಹೇಳ್ತಾರೆ? ಇಂಪಾರ್ಟೆಂಟ್ ಏನಿದೆ? ಇಂಪಾರ್ಟೆಂಟ್ ಅರ್ಹಂತ ಪರಮೇಷ್ಠಿ ತನ್ನ ಆತ್ಮ ಸ್ವಭಾವವನ್ನ ತಾವು ತಿಳಿತಾ ಇದ್ದಾರೆ. ಮತ್ತು ಗೌಣ ಯಾವುದಿದೆ? ಮೂರು ಲೋಕ ಮೂರು ಕಾಲವನ್ನ ತಿಳಿಯೋದು ಗೌಣ ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಆದ್ರೆ ನಿಜವಾಗಿ ನಾವು ವಿಚಾರ ಮಾಡೋದು, ನಮ್ಮ ಜ್ಞಾನದಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ? ನಮ್ಮ ಜ್ಞಾನದಲ್ಲಿ ಅರ್ಹಂತ ಪರಮೇಷ್ಠಿಯ ಬಗ್ಗೆ ಯಾವ ವಿಚಾರ ಜಾಸ್ತಿ ಮಹತ್ವಪೂರ್ಣ ಇದೆ? ಅರ್ಹಂತ ಪರಮೇಷ್ಠಿ ತಮ್ಮನ್ನು ತಾವು ತಿಳಿತಾ ಇದ್ದಾರೆ, ಅದು ಇಂಪಾರ್ಟೆಂಟ್ ಇದೆಯೋ? ಅಥವಾ ಅರ್ಹಂತ ಪರಮೇಷ್ಠಿ ಮೂರು ಲೋಕ ಮೂರು ಕಾಲ ತಿಳಿತಾ ಇದ್ದಾರೆ, ಅದು ಇಂಪಾರ್ಟೆಂಟ್ ಇದೆಯೋ? ಯಾವ್ದು ಇಂಪಾರ್ಟೆಂಟ್ ಇದೆ? ಯಾವ್ದು ಮಹತ್ವಪೂರ್ಣವನ್ನ ಪಡ್ಕೊಂಡಿದೆ ನಮ್ಮ ಜ್ಞಾನದಲ್ಲಿ? ಒಂದು ವೇಳೆ ನಮ್ಮ ಜ್ಞಾನ ಅರ್ಹಂತ ಪರಮೇಷ್ಠಿ ಮೂರು ಲೋಕ ಮೂರು ಕಾಲವನ್ನ ತಿಳಿತಾ ಇದ್ದಾರೆ, ಇದರ ಬಗ್ಗೆ ನಮ್ಮ ಜ್ಞಾನದಲ್ಲಿ ಅತಿಯಾದ ಮಹತ್ವತೆ ಇದೆ ಅಂತಾದ್ರೆ ನಮ್ಮದು ಇನ್ನೂ ಬಹಿರ್ದೃಷ್ಟಿ ಇದೆ, ಅಸತ್ಯ ಇಲ್ಲ. ಇದು ಅಸತ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಗಮನ, ಮಹತ್ವತೆ, ಪ್ರಯೋಜನ ಮೂಲ ಪ್ರಯೋಜನ ಯಾವುದರಿಂದ ಸಿದ್ಧ ಆಗೋದಿದೆ? ಅಥವಾ ಅರ್ಹಂತರ ಮೂಲ ಸ್ವರೂಪ ಯಾವುದಿದೆ? ನಿಶ್ಚಯದಿಂದ ಅರ್ಹಂತ ಪರಮೇಷ್ಠಿ ತನ್ನ ಆತ್ಮ ಸ್ವಭಾವವನ್ನು ತಿಳಿತಾ ಇದ್ದಾರೆ. ಹಾಗಾಗಿ ಅದು ಅರ್ಹಂತರ ಸ್ವರೂಪ ಇದೆ. ನಾವು ಒಬ್ಬ ಹುಡುಗ ಹೆಣ್ಣು ನೋಡಕ್ ಹೋಗ್ತಾನೆ ಅಥವಾ ಹುಡುಗಿ ಗಂಡು ನೋಡಕ್ ಹೋಗ್ತಾರೆ, ಯಾವ್ದಾದ್ರು ಆಗ್ಬೋದು ಈ ಕಾಲದಲ್ಲಿ. ಹೋದ್ಮೇಲೆ ಹೋಗಿ ಬಂದ ಮೇಲೆ ನಾವು ಕೇಳಿದ್ರೆ, ನೋಡ್ದೇನಪ್ಪ ಹುಡುಗಿ, ನೋಡ್ ಬಂದೇನಪ್ಪ, ನೋಡ್ ಬಂದೆ, ಏನ್ ನೋಡ್ದೆ? ಮನೆ ತುಂಬಾ ದೊಡ್ಡದಿತ್ತು, ಅದ್ಭುತವಾಗಿ ಪ್ಯಾಲೇಸ್ ತರ ಮನೆ ಇತ್ತು. ಅಚ್ಚಾ, ಓಕೆ, ಮತ್ತೇನ್ ನೋಡ್ದೆ? ಅವ್ರ ಕಾರ್ ಕೂಡ ತುಂಬಾ ದೊಡ್ಡದಿತ್ತು, ತುಂಬಾ ಕಾಸ್ಟ್ಲಿ ಇತ್ತು. ಅಚ್ಚಾ, ಹುಡುಗಿ ನೋಡ್ದೇನು? ಹಾ, ಅವ್ರು ತಿಂಡಿ ಕೊಟ್ಟಿದ್ರಲ್ಲ, ತಿಂಡಿ ಕೂಡ ತುಂಬಾ ಸ್ವಾದಿಷ್ಟವಾಗಿತ್ತು, ತುಂಬಾ ಚೆನ್ನಾಗಿತ್ತು ತಿಂಡಿ ಕೊಟ್ಟಿದ್ರಲ್ಲ. ಮತ್ತು ಆ ಪ್ಲೇಟ್ಗಳೆಲ್ಲ ಕೊಟ್ಟಿದ್ರಲ್ಲ, ಎಲ್ಲ ಇಂಪೋರ್ಟೆಡ್ ಇತ್ತು. ಹಿಂಗೆಲ್ಲ ವರ್ಣನೆ ಮಾಡ್ಕೊಂಡು ಹೋದ್ರೆ ಕೊನೆಗೆ ಅವನಿಗೆ ನೀನು ಹುಡುಗಿ ನೋಡ್ಕೊಂಡ್ ಬಂದೇನಪ್ಪ ಅಂತಂದ್ರೆ, ಇದನ್ನೆಲ್ಲ ಅವನು ವರ್ಣನೆ ಮಾಡಿದ್ರೆ ನಿಜವಾಗ್ಲೂ ಅವನು ಹುಡುಗಿ ನೋಡ್ಕೊಂಡ್ ಬಂದಿದ್ದಾನೆ. ಇದೆಲ್ಲ ಬಾಹ್ಯ ವರ್ಣನೆ ಆಗೋಯ್ತಲ್ಲ, ನಿಜವಾದ ವರ್ಣನೆ ಕಡೆಗೆ ನಾವು ಹೋಗುತ್ತಾನೆ ಇಲ್ವಲ್ಲ. ಹಾಗಾಗಿ ಅರ್ಹಂತ ಪರಮೇಷ್ಠಿಯ ವಿಚಾರ ಬಂದಾಗ ಪ್ರಾಥಮಿಕ ಹಂತದಲ್ಲಿ ಇವೆಲ್ಲ ವಿಚಾರಗಳನ್ನ ನಾವು ಇಟ್ಟುಕೊಂಡು ಈ ಮೂಲಕ ಅರ್ಹಂತರ ಧ್ಯಾನವನ್ನ ಪ್ರಾರಂಭ ಮಾಡಿ ಹಂತ ಹಂತವಾಗಿ ನಮ್ಮ ಜ್ಞಾನದಲ್ಲಿ ಅರ್ಹಂತರ ಸ್ವಾಶ್ರಿತ ಗುಣಗಳ ಕಡೆಗೆ ಗಮನ ಅಧಿಕವಾಗಿ ಹೋಗುತ್ತಾ ಇದ್ರೆ ಆಗ ನಿಜವಾಗ್ಲೂ ನಮಗೆ ಆ ಅರ್ಹಂತ ಪರಮೇಷ್ಠಿಯ ಗುಣಗಳನ್ನು ತಿಳಿಯೋದ್ರಿಂದ ಲಾಭ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಇದೇ ರೀತಿಯಾಗಿ ಸಿದ್ಧಪರಮೇಷ್ಠಿಯ ಗುಣಗಳಿದೆ. ಸಿದ್ಧಪರಮೇಷ್ಠಿಯ ಯಾವ ಗುಣಗಳಿದೆ ಅವುಗಳಲ್ಲಿ ನಿನ್ನೆ ನಾವು 4 ಘಾತಿ ಕರ್ಮಗಳ ಚರ್ಚೆನೂ ಮಾಡಿದ್ವಿ. ಇನ್ನು 4 ಅಘಾತಿ ಕರ್ಮಗಳು ಕೂಡ, ಯಾವುದು ವೇದನೀಯ ಆಯು ನಾಮ ಗೋತ್ರ ತೋ 4 ಕರ್ಮಗಳ ಅಭಾವದಿಂದ ಇನ್ನು 4 ಗುಣಗಳು ಪ್ರಕಟ ಆಗುತ್ತೆ.
ಯಾವುದು ಕ್ಷಾಯಿಕ್ ಸಮ್ಯಕ್ತ್ವ ಇತ್ಯಾದಿ ಯಾವ ಗುಣಗಳಿದೆ, ಅಗುರು ಲಘು ಗೋತ್ರ ಕರ್ಮದ ಅಭಾವದಿಂದ ಅಗುರು ಅಲಘು ಯಾಕಂದ್ರೆ ಗೋತ್ರ ಕರ್ಮದಿಂದ ಉಚ್ಚ ನೀಚ ಗೋತ್ರಗಳ ಪ್ರಕಟ ಆಗುತ್ತೆ. ಆದ್ರೆ ಸಿದ್ಧಾವಸ್ಥೆ ಆದ್ಮೇಲೆ ಸಿದ್ಧರದ್ ಯಾವ ಗೋತ್ರ ಅಂತ ಕೇಳಿದ್ರೆ ಯಾವ ಗೋತ್ರ ಹೇಳೋದು? ಸಿದ್ಧರು ಉಚ್ಚ ಗೋತ್ರದಲ್ಲಿದ್ದಾರೋ ನೀಚ ಗೋತ್ರದಲ್ಲಿದ್ದಾರೋ? ಸಿದ್ಧರಿಗೆ ಗೋತ್ರನೇ ಇಲ್ಲ, ಗೋತ್ರಾತೀತ. ಗೋತ್ರಕ್ಕೆ ಏನ್ ಸಂಬಂಧ ಇದೆ? ಶರೀರನೇ ಇಲ್ವಲ್ಲ. ಉಚ್ಚ ನೀಚ ಗೋತ್ರ ಯಾವುದೂ ಇಲ್ಲ, ಯಾಕಂದ್ರೆ ಗೋತ್ರ ಕರ್ಮ ನಾಶ ಆಗೋಗ್ಬಿಟ್ಟಿದೆ ಅದೇ ರೀತಿಯಾಗಿ ವೇದಿನೀಯ ಕರ್ಮ ವೇದಿನೀಯ ಕರ್ಮ ನಾಶ ಆಗುತ್ತೆ. ವೇದಿನೀಯ ಕರ್ಮದ ನಾಶ ಆದಾಗ ಸಮ್ಯಕ್ತ್ವ ಕ್ಷಾಯಿಕ ಸಮ್ಯಕ್ತ್ವ ಯಾವ ಅನಂತ ಸಮ್ಯಕ್ತ್ವದ ಚರ್ಚೆ ಬರುತ್ತೆ ಸಿದ್ಧರಲ್ಲಿ, ಆ ಸಮ್ಯಕ್ತ್ವದ ಪ್ರಕಟತೆ ಆಗುತ್ತೆ. ಆಮೇಲೆ ಸೂಕ್ಷ್ಮತ್ವ, ಆಮೇಲೆ ಅವಗಾಹನತ್ವ. ಸೂಕ್ಷ್ಮತ್ವ ಯಾವುದಿದೆ? ಯಾವ ವೇದಿನೀಯ ಆಯು ನಾಮ ನಾಮಕರ್ಮ ಇದೆಯಲ್ಲ, ನಾಮಕರ್ಮ ಶರೀರದ ಒಂದು ರಚನೆಯನ್ನ, ಸಂರಚನೆಯನ್ನ, ಮೇಂಟೆನೆನ್ಸ್ ಅನ್ನ ಎಲ್ಲ ನಾಮಕರ್ಮದ ಉದಯದಿಂದ ಆಗುತ್ತೆ. ನಾಮಕರ್ಮ ಅಭಾವ ಆದಾಗ ಶರೀರದಲ್ಲಿ ಯಾವ ಸ್ಥೂಲತೆ ಇದೆ, ಶರೀರನೇ ಇಲ್ಲ ಅಂದ ಮೇಲೆ ಇನ್ನು ಸ್ಥೂಲತೆ ಅಂತ ಹೇಳಿದ್ರೆ ನಾವು ಒಬ್ಬರಿಗೊಬ್ಬರು ಎದುರು ಬದುರು ನಡೆದ್ರೆ ಅಥವಾ ಮಧ್ಯೆ ಗೋಡೆ ಇದ್ರೆ ನಮ್ಮ ಶರೀರ ತಾಗತ್ತಲ್ಲ. ಈಗ ಸೂಕ್ಷ್ಮತ್ವ ಪ್ರಕಟ ಆಗಿದೆ, ಶರೀರನೇ ಇಲ್ಲ ಅಂದಮೇಲೆ ಸೂಕ್ಷ್ಮತ್ವ ಖಂಡಿತವಾಗಿಯೂ ಪ್ರಕಟ ಆಗ್ಲೇಬೇಕು. ಯಾಕೆ? ನಾಮಕರ್ಮದ ಅಭಾವದಿಂದ ಸೂಕ್ಷ್ಮತ್ವ ಕೂಡ ಪ್ರಕಟ ಆಗುತ್ತೆ. ಅದೇ ರೀತಿಯಾಗಿ ಅವಗಾಹನತ್ವ ಇದೆಯಲ್ಲ, ಯಾವ ಅಂತಿಮ ಶರೀರ ಇದೆ, ಅಂತಿಮ ಶರೀರದಲ್ಲಿ ಕಿಂಚಿತ್ ನ್ಯೂನ ಅಂತ ಹೇಳಿ ಸ್ವಲ್ಪ ಕಡಿಮೆ ಅಂದ್ರೆ ನಮ್ಮ ಶರೀರದಲ್ಲಿ ಕೆಲವೊಂದು ಖಾಲಿ ಜಾಗಗಳಿದೆಯಲ್ಲ, ಯಾವುದಕ್ಕೆ ನಾವು ರಂಧ್ರಗಳು ಅಂತ ಕರಿತೇವೆ. ಈಗ ಮೂಗಲ್ಲಿ ಯಾವ ಖಾಲಿ ಜಾಗ ಇದೆ ಅಲ್ಲಿ ಆತ್ಮ ಪ್ರದೇಶಗಳು ಇರೋದಿಲ್ಲ, ಅಥವಾ ಉಗುರುಗಳಿದೆ, ಕೂದಲುಗಳಿದೆ, ಬೆರಳು ಸಂಧಿಗಳಿದೆ, ಇಲ್ಲೆಲ್ಲೂ ಆತ್ಮ ಪ್ರದೇಶಗಳು ಇರೋದಿಲ್ಲ. ಅಲ್ಲಿ ಟಚ್ ಮಾಡಿದ್ರೆ ನಮ್ಗೇನು ಫೀಲ್ ಆಗೋದಿಲ್ಲ. ಆ ಪ್ರದೇಶಗಳ ಒಂದು ಜಾಗವನ್ನ ಬಿಟ್ಟಂತೆ ಎಷ್ಟು ಪ್ರದೇಶ ಆವರಿಸ್ಕೊಂಡಿರುತ್ತೆ, ಆ ಆಕಾರದ ಅಂತಿಮ ಆಕಾರದ ರೂಪದಲ್ಲಿ ಅರಹಂತ ಪರಮೇಷ್ಠಿ ಅನಂತ ಕಾಲದವರೆಗೆ ಸಿದ್ಧರಾಗಿ ವಿರಾಜಮಾನರಾಗ್ತಾರೆ. ಅದು ಸಿದ್ಧರ ವಾಸ್ತವಿಕವಾದ ಸ್ವರೂಪ ಇದೆ. ಈ ರೀತಿಯಾಗಿ ಅರಹಂತ ಮತ್ತು ಸಿದ್ಧರ ಮೂಲ ಗಮನಕ್ಕೆ ತಗೋಬೇಕಾದಂತಹ ವಿಚಾರ ಇದೆ. ಹೀಗಾಗಿ ಅರಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿಯ ಸ್ವಾಶ್ರಿತ ಇಂತಹ ಅದ್ಭುತವಾದಂತಹ ಆತ್ಮಾಶ್ರಿತ ಗುಣಗಳ ಕಡೆಗೆ ನಾವು ಗಮನ ಕೊಟ್ಟು ಅವರ ಧ್ಯಾನವನ್ನ ಮಾಡಿ ನಾವು ಕೂಡ ಅವರಂತೆ ಅನಂತ ಚತುಷ್ಟಯಗಳನ್ನು ಪ್ರಕಟ ಮಾಡಿಕೊಳ್ಳುವಂತಹ ಭಾವದಿಂದ ಇವತ್ತಿನ ಸ್ವಾಧ್ಯಾಯವನ್ನ ಇಲ್ಲಿಗೆ ವಿರಾಮ ನೀಡುತ್ತೇವೆ.